ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಭಾಳ ವಿಶೇಷವಾಗಿರ್ತಕ್ಕಂಥ ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತು ಒಂದು ಮಹತ್ವ ವಿಚಾರವನ್ನು ಮಾತಾಡೋಕ್ಕೋಸ್ಕರ ಬಂದಿದ್ವಿ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಬಹಳಷ್ಟು ನಂಬಿಕೆ ಅಪನಂಬಿಕೆಗಳು ಬಹಳಷ್ಟು ಇದ್ದವು. ಅದನ್ನು ಹೇಗೆ ಸರಿಪಡಿಸೋದು ಅನ್ನೋದೆಲ್ಲ ಆಲೋಚನೆಗಳಿತ್ತು. ಮೂಕಾಂಬಿಕೆ ಯಾರು ಅನ್ನೋದು ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಭಾಳ ಜನಕ್ಕೆ ಮೂಕಾಂಬಿಕೆ ಒಂದು ಶಕ್ತಿ ದೇವತೆ, ಒಂದು ಮಹಾಕ್ಷೇತ್ರ ಅಂತ ಅಂದ್ಕೊಂಡಿದ್ದಾರೆ. ಮೂಕಾಂಬಿಕೆ ಬಂದಿದ್ದ ಕ್ಷೇತ್ರ ಯಾವುದು ಅನ್ನೋದು ಬಹಳ ಮುಖ್ಯ. ಅವಳು ಅಲ್ಲಿ ಯಾಕೆ ಬಂದು ನೆಲೆಸಿದ್ಲು ಅನ್ನೋದು ಮುಖ್ಯ. ಸಾಧಾರಣವಾಗಿ ಎಲ್ಲರೂ ಕೊಲ್ಲೂರು ಮೂಕಾಂಬಿಕೆ ಅಂದರೆ ಕರ್ನಾಟಕದಲ್ಲಿ ಪ್ರವಾಸ ತಾಣ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹೋಗುವಾಗ ಧರ್ಮಸ್ಥಳಕ್ಕೆ, ಕೊಲ್ಲೂರು ಮೂಕಾಂಬಿಕೆಗೆ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೀಗೆ ಸುತ್ಕೊಂಬಂದ್ಬಿಡೋಣ, ಆ ಕಡೆ ಬರ್ತಾ ದಸರಿಘಟ್ಟದ ಕಡೆ ಬರೋಣ, ಚೌಡೇಶ್ವರಿ ನೋಡಿಕೊಂಡು ಅಂಥೇಳಿ ಹೀಗೆ ಭಾಳ ಜನ ಹೇಳ್ಕೊಂಡು ಬರ್ತಾರೆ. ಹೀಗೆ ಒಂದಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಲ್ಲೂರು ಮೂಕಾಂಬಿಕೆ ಬಹಳ ವಿಶೇಷವಾಗಿರೋ ಕ್ಷೇತ್ರದಲ್ಲಿ ಸೌಪರ್ಣಿಕಾ ಅಂತಕ್ಕಂಥ ಅವಳು ಭಾಳ ನದಿಯಾಗಿರ್ತಕ್ಕಂಥ ದೇವಿ ಜಗನ್ಮಾತೆ. ಅಮ್ಮನವ್ರಿಗೆ ಗಂಗೆ ದುರ್ಗಾ ಜೊತೆ ಯಾವಾಗಲೂ ಇರ್ತಾಳೆ. ಆದಿಪರಾಶಕ್ತಿ ತಾಯಿ ಆಗಿರ್ತಕ್ಕಂಥವಳು ಮಗಳ ಜೊತೆ ಇದ್ದೇ ಇರ್ತಾಳೆ. ಅಕ್ಕನಾಗಿರ್ತಕ್ಕಂಥವಳು ತಂಗಿ ಜೊತೆ ಇರ್ತಾಳೆ. ಸಹೋದರ ಸಹೋದರಿಯರ ಜೊತೆಗೆ ಇರ್ತಕ್ಕಂಥ ಈ ಸಪ್ತಮಾತ್ರಿಕೆಯರು ಇರೋ ಕ್ಷೇತ್ರವೇ ಜಗನ್ಮಾತೆ ಅನುಗ್ರಹ. ಹೀಗೆ ತಾಯಿ ಜೊತೆ ಮಗಳು, ಮಗಳ ಜೊತೆ ಅಕ್ಕ ತಂಗಿಯರ ಜೊತೆ ಸಪ್ತಮಾತ್ರಿಕೆಯರು ಎಲ್ಲರೂ ಒಟ್ಟಿಗಿರ್ತಾರೆ. ಆ ಮಹಾಕ್ಷೇತ್ರ ಯಾವತ್ತಾದರೂ ಆವಿರ್ಭವಿಸಬೇಕು ಅಂದರೆ, ವಿಶೇಷವಾಗಿ ಆಗಬೇಕು ಅಂದರೆ ಅದಕ್ಕೆ ಒಂದು ಮಹತ್ವದ ಕಾರಣ ಬೇಕು, ಯಾರ್ದಾದ್ರೂ ಮುಖಾಂತರ ಆಗಬೇಕು. ಕೊಲ್ಲೂರು ಮೂಕಾಂಬಿಕೆ ತಾವೆಲ್ಲ ನೋಡಿದ ಹಾಗೆ ಇವತ್ತು ನಾವೆಲ್ಲರೂ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥದ್ದು ಹೇಳ್ತೀನಿ. ಸಾಧಾರಣವಾಗಿ ನಿಮಗೆಲ್ಲರಿಗೂ ಇನ್ನೊಂದು ವಿಚಾರ ಹೇಳಬೇಕು. ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕೆ ಜ್ಞಾಪಕ ಇಟ್ಕೊಳ್ಳಿ. ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕೆ. ಎಲ್ಲರೂ ಭಾಳ ಜನ ಈ ನಡುವೆ ಕೊಲ್ಲೂರು ಮೂಕಾಂಬಿಕೆಗೆ ಹೋಗ್ತಾರೆ. ಏನು ಕೊಲ್ಲೂರು ಮೂಕಾಂಬಿಕೆ ಕೇರಳಕ್ಕೆ ಸೇರ್ಕೊಂಡ್ಬಿಟ್ಟಿದೆ ಅಂತಾರೆ. ಯಾಕೆಂದರೆ ಮುಕ್ಕಾಲು ಭಾಗ ಎಲ್ಲ ಕೇರಳದವರೇ ಬಂದು ಕೂತ್ಕೊಳ್ತಾ ಇದ್ದಾರೆ, ಕೇರಳದವರೇ ಆಗ್ಬಿಟ್ಟಿದ್ದಾರೆ. ನಾವೆಲ್ಲ ಒಂದು ಮಹಾಕ್ಷೇತ್ರ ಅಂದರೆ ಆ ಕಾಲದಲ್ಲಿ ಕಾಡಿನ ಮಧ್ಯದಲ್ಲಿ ಎಲ್ಲೋ ಬಸ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ಸೌಪರ್ಣಿಕಾ ನದಿಯ ಪಕ್ಕದಲ್ಲೇ ನಡ್ಕೊಂಡು ಬಸ್ ಇಳಿದು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಮಿಂದೆದ್ದು ತದನಂತರ ಬಂದಿರತಕ್ಕಂಥ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ ದರ್ಶನ. ಅವಳು ದರ್ಶನ ಮಾಡಬೇಕಾದ್ರೆ ಪ್ರಾಕಾರ, ಏಕಪ್ರಾಕಾರ, ದ್ವಿಕಾಕಾರ, ಮೂರನೇ ಪ್ರಾಕಾರ ಅಂತೇಳಿ ನಾವು ನಮಸ್ಕಾರ ಆಗ್ತಿತ್ತು. ಮೊದಲನೇ ಪ್ರಾಕಾರಕ್ಕೆ ಅವಳಿಗೆ ಕಷಾಯ ಅಭಿಷೇಕ ಆಗೋದು, ಎರಡನೇ ಪ್ರಾಕಾರಕ್ಕೆ ಅಮ್ಮನವರ ಕೃಪಾಶೀರ್ವಾದ ಆಗೋದು, ಮೂರನೇ ಪ್ರಾಕಾರಕ್ಕೆ ಗಣಪತಿಯ ಸಿದ್ಧಿ ಆಗ್ತಕ್ಕಂಥ ಒಂದು ಪ್ರಾಕಾರ. ಅದಾದ ಮೇಲೆ ಕೊನೆಯ ಪ್ರಾಕಾರದಲ್ಲಿ ಚಂಡಿ ಹೋಮಗಳು ಆಗ್ತಾ ಇದ್ದಿದ್ದು ಪ್ರತ್ಯ. ಈ ಪ್ರತ್ಯವಾಗಿ ನಡೀತಾ ಇರತಕ್ಕಂಥ ಒಂದು ಪ್ರತ್ಯೇಕ ಒಂದು ಹೋಮ, ಪೂಜೆ, ಪುನಸ್ಕಾರ ಯಾವತ್ತಾದರೂ ಇದ್ದಬೇಕಾದ್ರೆ ನಾವು ಕೊಲ್ಲೂರು ಮೂಕಾಂಬಿಕೆಗೆ ಹೋಗ್ತಾಯಿದ್ವಿ. ಒಂದು ಕಾರಣ ಇರ್ತಿತ್ತು. ಮಹಾರಾಜರ ಕಾಲದಲ್ಲಿ ಮೊಟ್ಟ ಮೊದಲು ಚಂಡಿಕಾ ಯಾಗವನ್ನು ಜಯಚಾಮರಾಜರ ಒಡೆಯಂದರು ವಿಶೇಷವಾಗಿ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಆಚರಿಸಿದ್ರು. ಅವರು ಆಚರಿಸ್ತಕ್ಕಂಥದ್ದು ಏನಕ್ಕೆ ಅಂದರೆ, ಅಮ್ಮನವ್ರ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಶಕ್ತಿಪೀಠಗಳಿದೆಯೋ ನೀವು ಆರೋಗ್ಯ ಪರಿಸ್ಥಿತಿಗೋಸ್ಕರ ದಯವಿಟ್ಟು ಚಂಡಿ ಯಾಗವನ್ನು ಮಾಡಿ ಅಂಥೇಳಿ ಆಸ್ಥಾನ ವಿದ್ವಾಂಸರು, ಆಸ್ಥಾನ ಪಂಡಿತರು ಮಹಾರಾಜರಿಗೆ ಹೇಳಿದ್ರು. ಮೈಸೂರು ಮಹಾರಾಜರಿಗೆ ಜಯಚಾಮರಾಜರೇ ಒಡೆಯಂದಿದ್ದಾಗ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟರು. ಆಗ ಆ ವಿದ್ವಾಂಸರೆಲ್ಲ ಹೇಳಿರ್ತಕ್ಕಂಥ ಒಂದು ಅನುಗುಣ ಮುಖಾಂತರವಾಗಿ ಅನುಸಾರವಾಗಿ ಎಲ್ಲ ಕ್ಷೇತ್ರದಲ್ಲೂ ಅಂದರೆ ಕರ್ನಾಟಕದ ಎಲ್ಲ ಶಕ್ತಿಪೀಠದ ಕ್ಷೇತ್ರಗಳಲ್ಲಿ ಹೋಗಿ ಕೊಲ್ಲೂರು ಮೂಕಾಂಬಿಕೆಯ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ, ಶೃಂಗೇರಿ ಶಾರದಾ ಒಂದು ಕ್ಷೇತ್ರ, ಹಾಗೆ ಒಂದೊಂದು ಕಡೆ ಇರತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಚಂಡಿ ಯಾಗವನ್ನು ಆಚರಿಸಬೇಕು. ಈ ಚಂಡಿ ಯಾಗವನ್ನು ಮಾಡಬೇಕಾದ್ರೆ ಭಾಳ ಜನ ಜ್ಞಾಪಕ ಇಟ್ಕೋಬೇಕು. ಚಂಡಿ ಹವನ, ಚಂಡಿ ಹೋಮ, ಚಂಡಿ ಯಾಗ. ಹೋಮ ಅನ್ನೋದು ಪುಟ್ಟದಾಗಿ ಮಾಡ್ತಕ್ಕಂಥದ್ದು, ಹವನ ಅಂತಕ್ಕಂಥದ್ದು ಸಾಮೂಹಿಕದಲ್ಲಿ ಮಾಡ್ತಕ್ಕಂಥದ್ದು, ಯಾಗ ಅಂತಕ್ಕಂಥದ್ದು ಮಹಾರಾಜರು ಮಾಡ್ತಕ್ಕಂಥದ್ದು ಅಂತ ಇದೆ. ಹೋಮ, ಹವನ, ಯಜ್ಞ. ಈ ಯಾಗ ಅಂತಕ್ಕಂಥದ್ದು ಏನಿದೆ ಅದು ವಿಶೇಷವಾಗಿ ಸಾರ್ವಜನಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತಕ್ಕೋಸ್ಕರ ಆಗಬೇಕು. ಮಹಾರಾಜರಿಗೋಸ್ಕರ ಮಾಡಿರ್ತಕ್ಕಂಥ ಯಜ್ಞ ಕಾರ್ಯವನ್ನು ತಾವು ತಮ್ಮ ಆರೋಗ್ಯ ಪರಿಸ್ಥಿತಿಗೋಸ್ಕರ ಈ ಕರ್ನಾಟಕದ ಸುತ್ತಮುತ್ತಲು ಇರತಕ್ಕಂಥ ಮಹಾಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಚಂಡಿ ಯಾಗವನ್ನು ಮಾಡಿ ಭಾಳ ಸಂತೋಷ. ಆ ಚಂಡಿ ಯಾಗವನ್ನು ಮಾಡ್ತಾ ಬಂದಾಗ ಕೊಲ್ಲೂರು ಮೂಕಾಂಬಿಕೆ ಒಂದು ಆರಿಸ್ಕೊಂಡಿರೋ ಕ್ಷೇತ್ರ. ಶೃಂಗೇರಿ ಶಾರದಾ ಪಕ್ಕದಲ್ಲೇ ಇದ್ದಾಳೆ. ಶೃಂಗೇರಿ ಶಾರದಾ ಪಕ್ಕದಲ್ಲಿರ್ತಕ್ಕಂಥವಳು ಮಹಾರಾಜ ಮಾತಂಗಿಯಾಗಿರ್ತಕ್ಕಂಥವಳು, ಭಾಳ ವಿಶೇಷ. ಅದರಲ್ಲಿ ಕೊಲ್ಲೂರು ಮೂಕಾಂಬಿಕೆಯಾಗಿರ್ತಕ್ಕಂಥವಳು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೂರೂ ಹೇಳ್ತಕ್ಕಂಥ ಅವಕಾಶವನ್ನು ಮಾಡ್ಕೊತಾರೆ.
ಇವಳಿಗೆ ಮೊದಲು ಕೊಲ್ಲೂರು ಮೂಕಾಂಬಿಕೆ ಬಂದು ಕೊಡಚಾದ್ರಿ ಬೆಟ್ಟದ ಮೇಲೆ ಮಹಾಕಾಳಿಯಾಗಿರ್ತಾಳೆ. ರೌದ್ರ ಅವತಾರ ಸ್ವರೂಪದಲ್ಲಿರ್ತಕ್ಕಂಥವಳನ್ನ ಸೌಮ್ಯಕ್ಕೆ ತರಬೇಕು. ಹೇಗೆ ತರೋದು? ಆದಿಶಂಕರಾಚಾರ್ಯರ ಪೀಠ ಇವತ್ತಿಗೂ ಕೊಡಚಾದ್ರಿ ಬೆಟ್ಟದ ಮೇಲೆ ಹೋದರೆ ಆದಿಶಂಕರಾಚಾರ್ಯರು ತಪಸ್ಸು ಮಾಡಿರ್ತಕ್ಕಂಥ ಜಾಗ. ತಪೋಯಜ್ಞವನ್ನು ಮಾಡ್ತಾರೆ. ಶಂಕರಸ್ಯ ಹೃದಯಂ ವಿಷ್ಣು, ವಿಷ್ಣೋಷ್ಕ ಹೃದಯಂ ಶಂಕರ. ಅಂದರೆ ಶಿವಾಯ ವಿಷ್ಣು ರೂಪಾಯ ಶಿವ. ವಿಷ್ಣು ಈಶ್ವರ ಬೇರೆ ಬೇರೆ ಭೇದವಲ್ಲ. ವಿಷ್ಣು ಮಾಯತಿ ಸಂಸ್ಥಿತ. ಈ ಮಾಯೆಯನ್ನು ತೊಲಗಿಸ್ತಕ್ಕಂಥ ಅವಕಾಶವನ್ನು ಶಂಕರಾಚಾರ್ಯರು 32 ವಯಸ್ಸಿಗೆ ವಿಶೇಷವಾಗಿರ್ತಕ್ಕಂಥ ಗುರುತತ್ವದಲ್ಲೇ ಹುಟ್ಟಿರ್ತಕ್ಕಂಥ ಆದಿಶಂಕರಾಚಾರ್ಯ. ನೀವೆಲ್ಲ ಶಂಕರಾಚಾರ್ಯ ಅಂದ ತಕ್ಷಣಕ್ಕೆ ಶಂಕರ ಆಚಾರ್ಯ ಅಂದ್ಕೊಂಡ್ಬಿಡ್ತೀರ. ಶಂಕರಾಚಾರ್ಯ ಬಂದು ಈಗಿರ್ತಕ್ಕಂಥ ಸದ್ಗುರುಗಳ ಜೊತೆ ಇದ್ದವರಲ್ಲ. ಅದಕ್ಕೆ ಅವರಿಗೆ ಹೆಸರು ಆದಿಶಂಕರಾಚಾರ್ಯ. ಮೊಟ್ಟ ಮೊದಲು, ಆದಿ ಅಂದ್ರೇನೋ ಮೊಟ್ಟ ಮೊದಲು, ಮೂಲವಾಗಿ ವೇದವ್ಯಾಸರು ವಿಷ್ಣುನೇ ಸ್ವತಃ ವೇದವ್ಯಾಸರ ಅವತಾರದಲ್ಲಿ, ಋಷಿ ಅವತಾರದಲ್ಲಿ ಬಂದು ಅನುಕೂಲ ಸಿಂಧುವಾಗಿರ್ತಕ್ಕಂಥ ಮಹಾಭಾರತವನ್ನು ರಚನೆ ಮಾಡಿರ್ತಕ್ಕಂಥ ವೈಶಿಷ್ಟ್ಯತೆ. ಅದೇ ರೀತಿ ಸ್ವಯಂ ಶಂಕರ ಭೂಲೋಕದಲ್ಲಿ 4 ಯಾಮ್ನಾಯ ಪೀಠವನ್ನು, 4 ದಿಕ್ಕಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಆ ದಿಕ್ಕಿಗೆ ಭಾರತ ಖಂಡವನ್ನು ಪರಿಪೂರ್ಣವಾಗಿ ಛಿದ್ರ ಆಗದೇ ಇದ್ದ ಹಾಗೆ ಕಾಪಾಡ್ಕೊಳ್ಳೋಕ್ಕೋಸ್ಕರ ಜನ್ಮೋ ರಕ್ಷತಿ ಶಕ್ತಿ ಅಂದರೆ ಆ ರಕ್ಷವನ್ನು ಜನ್ಮತಃ ಶಂಕರಾಚಾರ್ಯರು ಮಾಡಿತ್ತು. ಆದಿಶಂಕರಾಚಾರ್ಯರು ಮಾಡಿರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ. ಬೆಟ್ಟದ ಮೇಲೆ, ಕೊಡಚಾದ್ರಿ ಬೆಟ್ಟದ ಮೇಲೆ ಕೂತ್ಕೊತಾರೆ. ಪುಟ್ಟ ಬಾಲಕನಾಗಿ ಬರ್ತಾರೆ. ಬೆಟ್ಟದ ಮೇಲೆ ಹೀಗಿರ್ತಾರೆ. ನೀವೆಲ್ಲ ಸಾಧಾರಣವಾಗಿ ನೋಡಿದಾಗ ಏನು ಮಾಡ್ತೀರಾ? ಬೆಟ್ಟದ ಮೇಲೆ ಹೋದಾಗ ಶಂಕರಾಚಾರ್ಯರಿದ್ದರು. ಶಂಕರಾಚಾರ್ಯ ಹೇಗಿದ್ರು? ಪುಟ್ಟದಾಗಿ ಹಾಗಿದ್ದರು. ಆ ಪುಟಾಣಿ ಹುಡುಗನಾಗಿದ್ದಾಗ ಮಹಾಕಾಳಿ ಎಲ್ಲಿ ಬಂದಿದ್ಲು? ಬೆಟ್ಟದ ಕೆಳಗಿದ್ಲು. ಅಂದರೆ ಕೆಳಗೆ ಬಗ್ಗೆ ನೋಡೋದಲ್ಲ. ಆ ಜಗನ್ಮಾತೆ ಇವರ ನಿಂತ ಸಾಲಿಗೆ ಅವಳು ಕೆಳಗಿಂದ ಅಷ್ಟು ಉಗ್ರ ಸ್ವರೂಪದಲ್ಲಿದ್ಲು. ಎಷ್ಟು ಎತ್ತರವಾಗಿದ್ಲು ಅಂದರೆ ಜಗನ್ಮೋಹಿನಿ ಮಹಾಮಾಯೆ. ಅದಕ್ಕೆ ಅಂಥ ಒಂದು ಮಹಾಕಾಳಿಯಾಗಿರ್ತಕ್ಕಂಥ ಕಾಳಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಮಹಾಕಾಳಿ ರಕ್ಷೋ ರಕ್ಷತಿ ಯಾದೇವಿ ಸರ್ವಭೂತೇಷು ರಕ್ತರೂಪೇಣ ಸಂಸ್ಥಿತ ಅಂತ ರಕ್ತವರ್ಣವಾಗಿರ್ತಕ್ಕಂಥ ಮಹಾಕಾಳಿ ನಾಲಿಗೆಯನ್ನು ಹೊರಗೆ ಚಾಚಿ ರೌದ್ರವಾಗಿ ತಿರುಗಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಶಂಕರಾಚಾರ್ಯರಿಗೆ ದರ್ಶನ ಕೊಡ್ತಾರೆ. ಕೊಡಚಾದ್ರಿ ಬೆಟ್ಟದ ಮೇಲೆ ಇವರಿದ್ದಾರೆ. ಅವಳು ಕೆಳಗಿಂದ ಹೀಗೆ ನಿಂತಿದ್ದಾಳೆ. ಇಷ್ಟೆತ್ತರಕ್ಕೆ ಸಮವಾಗಿ ಪುಟಾಣಿ ಒಂದು ಮಗು ಬಂದು ಮಾತಾಡೋದು. ಏನು ಇಷ್ಟು ದೊಡ್ಡ ಮುಖದಲ್ಲಿ ಅವಳು ತೇಜಸ್ಸು ವರ್ಚಸ್ಸಲ್ಲಿ ಭಯ ಪಡದೆ ನಿರ್ಭೀತಿಯಾಗಿ ಮಾತಾಡ್ತಕ್ಕಂಥವ್ರು ಆದಿಶಂಕರಾಚಾರ್ಯರು ಒಬ್ಬರೇ. ಅದಕ್ಕೆ ನೀವೆಲ್ಲ ಹೇಳೋದು ಯತಿವರಿಯರು ಯಾರಿದ್ದಾರೆ, ಪೀಠಾಧಿಪತಿಗಳು ಯಾರಿದ್ದಾರೆ, ಅದೆಲ್ಲ ಪರಂಪರೆ. ಶಂಕರಾಚಾರ್ಯರು ಅಂತ ಶಂಕರಾಚಾರ್ಯ ಪರಂಪರೆ. ಆದಿಶಂಕರಾಚಾರ್ಯರು ಸ್ವಯಂ ಶಂಕರ. ವಿಷ್ಣುವಿಗೆ ಅನುಗುಣವಾಗಿ ಹೇಗೆ ವೇದವ್ಯಾಸರೋ ಅದೇ ತತ್ವ ಸ್ವಯಂ ಶಂಕರನೇ ಅವತಾರ ಎತ್ತಿರ್ತಕ್ಕಂಥ ಮಹಾಪುರುಷ ಕಾಲಡಿಯಲ್ಲಿ ಕಾಲಿಟ್ಟವರು ಸಾಕ್ಷಾತ್ ಆದಿಶಂಕರಾಚಾರ್ಯ. ಅದಕ್ಕೆ ಅವರಿಗೆ ಯತಿವರ್ಗವನ್ನು ಪರಿಪೂರ್ಣವಾಗಿ ಇಡೀ ಜಗತ್ತಿಗೆ ಸಾಮ್ರಾಜ್ಯವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಿಂಹಾಸನ ಸಾಕ್ಷಾತ್ ಶಾರದಾದೇವಿ ಕೊಟ್ಟಳು. ಅದಕ್ಕೆ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಮೇವ ಪ್ರದೇ ನಿತ್ಯ ವಿದ್ಯಾದೇಚ ಧೀಮಹಿ. ಇಂಥ ಒಂದು ಶಾರದಾದೇವಿ ಆ ಪೀಠವನ್ನು ಕೊಟ್ಟಿರ್ತಕ್ಕಂಥವಳು ಸಾಧಾರಣ ಅಲ್ಲ. ಅಂಥ ಶಂಕರಾಚಾರ್ಯರು ಸ್ವಯಂ ಶಾರದಾಗೆ ಪೂರ್ಣವಾಗಿರ್ತಕ್ಕಂಥ ಅಣ್ಣನಾಗಿರ್ತಕ್ಕಂಥ ಈಶ್ವರನ ತಂಗಿ ಶಾರದೆ ಸರಸ್ವತಿ. ಯಾ ಕುಂದೇಂತು ಶಾರಹಾರದವಳ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾರ್ಚುತ ಶಂಕರ ಪ್ರಭುತಿವೇ ದೇವೈ ಸದಾ ಪೂಜಿತಾಂ ಸಾಮಾಂ ಪಾತು ಸರಸ್ವತಿ ಭಗವತಿ ಭಾರತಿ ನಿಶೇಷ ಜಾಡ್ಯಾಂಪಹ. ಅಂಥ ಒಂದು ಶಾರದಾದೇವಿ ಕೃಪಾಶೀರ್ವಾದನೇ ವಿಶೇಷತೆ. ಅದಕ್ಕೆ ಈ ಕೃಪಾಶೀರ್ವಾದ ಮಹಾಕಾಳಿಯನ್ನು ಸೌಮ್ಯ ಪಾಡಿಸೋಕ್ಕೋಸ್ಕರ ಶಂಕರಾಚಾರ್ಯರು ತಪಸ್ಸು ಮಾಡೋ ಸಮಯದಲ್ಲಿ ರೌದ್ರವಾಗಿ ಬಂದು ನಿಂತಿರ್ತಕ್ಕಂಥ ಮಹಾಕಾಳಿ ಸೌಮ್ಯ ಮಾಡಬೇಕು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಅವಳಿಗೆ ಮಾಂಸ ಭಕ್ಷ ಬೇಕು ಅಂತಾಳೆ. ನಿನಗೆ ನನ್ನ ಮೇಲೆ ಕೋಪ ಗೀಪ ಏನೂ ಇಲ್ಲ, ಭಯ ಭೀತಿ ಮೊದಲೇ ಇಲ್ಲ. ಯಾರು ನೀನು ಅಂದರೆ, ಅಮ್ಮ ನಾನು ನಿನ್ನ ಮಗ, ಅಷ್ಟು ಗೊತ್ತಾಗಲ್ವೇ? ಅಮ್ಮನ ಹತ್ರ ಮಕ್ಕಳು ಯಾರಾದರೂ ಭಯ ಪಡ್ತಾರಿಯೇ? ನೀನು ತಾಯಿ, ನಾನು ಮಗ ಅಂಥೇಳಿ ಹಾಡಿ ಹೊಗಳ್ತಾರೆ. ನೀಲಾಂಬರೋ ನೀಲವಪುಹು ಕಿರೀಟಿ ಗೃದ್ರ ಸ್ಥಿತಿಶ್ಚಾಪಕರೋ ಧನುಷ್ಮಾನ್ ಚತುರ್ಭುಜ ಸೂರ್ಯಸುತ ಶುತ ಸತಃ ಪ್ರಶಾಂತ ಸಾಕ್ಷಾತ್ ಸಹ ಮಹಾಕಾಳಿ ಅಂಥೇಳಿ ಆ ಮೂಲ ಮಂತ್ರವನ್ನು ಮಹಾಕಾಳಿಯಾಗೆ ಸೌಮ್ಯ ಮಾಡ್ತಾರೆ. ಮಹಾಕಾಳಿ ಸರಸ್ವತಿಯ ರೂಪಕ್ಕೆ ಸೌಮ್ಯಕ್ಕೆ ಬರ್ತಾರೆ. ರೌದ್ರವಾಗಿರ್ತಕ್ಕಂಥ ಮಹಾಕಾಳಿ ಸ್ವಲ್ಪ ಸೌಮ್ಯಕ್ಕೆ ಬರ್ತಾರೆ. ಆಗ ಸೌಮ್ಯಕ್ಕೆ ಬಂದಾಗ ಸೌಮ್ಯ ಸ್ವರೂಪದಲ್ಲಿ ಸರಸ್ವತಿ. ಆಗ ಶಾರದಾದೇವಿಗೆ ಪ್ರಾರ್ಥನೆ ಮಾಡ್ತಾರೆ, ನೀನು ನನ್ನ ಜೊತೆಗೆ ಬಂದಾಗ ನನ್ನ ವಿಶೇಷವಾಗಿರ್ತಕ್ಕಂಥ ಕೂಡಲಿಯಲ್ಲಿ ಪ್ರತಿಷ್ಠಾಪನೆ ಆಗೋಕ್ಕೆ ಮೊದಲು ಕಾಶ್ಮೀರದಿಂದ ಕರ್ಕೊಂಬಂದಿದ್ದೀನಿ. ನೀನು ಇಲ್ಲಿ ನಿಂತಾಗ ರೌದ್ರ ನಿಂತಾಗ ಸುತ್ತಲೂ ಮುತ್ತಲೂ ಏನು ಕಾಡು ಜಾಗದಲ್ಲಿ ಕೂತಿದ್ಯಾ, ಬಂದಲ್ಲಿ ಜನಕ್ಕೆ ಉದ್ಧಾರ ಮಾಡು ಅಂತ ಕೇಳ್ಕೊಂಡು
ಆಗ ಸೌಮ್ಯವಾಗಿ ಬಂದಿರತಕ್ಕಂಥ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸತಿ. ಅದಕ್ಕೆ ಇವತ್ತಿಗೂ ಕೊಲ್ಲೂರು ಮೂಕಾಂಬಿಕೆ ಸಿಂಹದ ಮೇಲೆ ಕೂತಿದ್ದಾಳೆ. ಆ ಕೊಲ್ಲೂರು ಅಂತಕ್ಕಂಥವ್ರು ಮೂಕಾಸುರನ ವಧ ಮಾಡಿದ್ರು ಒಂದು ಕತೆ. ಅದೊಂದು ಕತೆ ಅಂದರೆ ಏನಾಗಿದೆ, ಅಲ್ಲಿ ಓಡಾಡ್ತಿದ್ದ ಸಮಯದಲ್ಲಿ ಆಗ ಮೂಕಾಸುರನೊಂದು ವಧೆ ಬಂದಾಗ ಆ ಕಥೆಯನ್ನು ಪರಿಪೂರ್ಣವಾಗಿ ಆ ಸಮಯಕ್ಕಾಗಿದ್ದಾಗ ಆ ಅವನೀತಿಯನ್ನು ಪರಿಪೂರ್ಣ ಮೂಕಾಸುರನ ಸಾಯಿಸಿದ್ರು. ಆಗ ವಿಶೇಷವಾಗಿರ್ತಕ್ಕಂಥ ಮೂಕಾಸುರ ಸಂಹಾರ ಮಾಡಿ ಕೊಲ್ಲೂರು ಮೂಕಾಂಬಿಕೆ ಅಂತ ಹೆಸರು ಬರುತ್ತೆ. ಆದರೆ ಕೊಲ್ಲೂರು ಅಂತಕ್ಕಂಥ ವಿಶೇಷತೆಯಲ್ಲಿ ಕೊಲ್ಲು ಅಂದರೆ ಸಾಕ್ಷಾತ್ ವಿಶೇಷವಾಗಿರ್ತಕ್ಕಂಥ ಭತ್ತದ ಅರಳುಗಳು. ಆ ಭತ್ತದ ಅರಳಲ್ಲಿ ಅನುಗುಣವಾಗಿರ್ತಕ್ಕಂಥ ಒಂದು ಸಮೃದ್ಧ ಕಾಡು. ಇಂಥ ಕಾಡಲ್ಲಿ ಸೌಪರ್ಣಿಕಾ ಅಂತ ಒಂದು ನದಿ. ಆ ಸೌಪರ್ಣಿಕಾ ನದಿಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ತಾಮ್ರತತ್ವದಲ್ಲಿ ಇರ್ತಕ್ಕಂಥ ತಾಮ್ರ ತತ್ವಗಳು ಜಾಸ್ತಿ ಇರುತ್ತೆ. ಇವತ್ತಿಗೂ ಸೌಪರ್ಣಿಕಾ ನದಿಗೆ ಒಂದು ಪರಿಹಾರ ಕೊಡಬೇಕು ಅಂದರೆ ಯಾರಾದರೂ ಹೋಗಬೇಕಾದ್ರೆ ಮಂಗಳವಾರ ಉಪವಾಸ ಇರಬೇಕು, ಬುಧವಾರ ಉಪವಾಸ ಇರಬೇಕು. ಮಂಗಳವಾರ ಸ್ನಾನ ಮಾಡಬೇಕು, ಬುಧವಾರ ಸ್ನಾನ ಮಾಡಬೇಕು. ಕಾನ್ಸ್ಟಿಪೇಷನ್ ಇದ್ದರೆ, ಯಂತ್ರ ಮಂತ್ರ ತಂತ್ರ ದೋಷಗಳಿದ್ರೆ, ಗಂಡ ಹೆಂಡತಿ ಬಾಂಧವ್ಯ ಸರಿ ಇಲ್ಲದೆ ಇದ್ದರೆ, ಆ ವಿಶೇಷವಾಗಿರ್ತಕ್ಕಂಥ ರೌದ್ರಾವತಾರದಲ್ಲಿ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲದೆ ಇದ್ದರೆ, ಮನೆ ವಾಸ್ತವ್ಯ ಸರಿ ಹೋಗದೇ ಇದ್ದ ಪಕ್ಷದಲ್ಲಿ, ಪ್ರತಿಯೊಬ್ಬ ಮನುಷ್ಯನಿಗೂ ದುರಹಂಕಾರವಾಗಿರ್ತಕ್ಕಂಥವನಿಗೆ ಸರಿಪಡಿಸೋಕ್ಕೆ ತಾಯಿಯಾದವಳು ಮಕ್ಕಳನ್ನ ಸರಿ ಹೋಗಲಿ ಅಂತ ಕೇಳಿಕೊಂಡ ಸಮಯದಲ್ಲಿ ಇಂಥ ನೀರಲ್ಲಿ ವಿಶೇಷವಾಗಿ ಗಂಡ ಹೆಂಡತಿ ದೂರ ಆದ ಪಕ್ಷದಲ್ಲಿ ತಂದೆ ತಾಯಿ ಹತ್ತಿರ ಆಗಲಿ ಅಂತ ಪ್ರಾರ್ಥನೆ ಮಾಡಬೇಕಾದ್ರೆ ಸೌಪರ್ಣಿಕಾ ಅಂದರೆ ಹತ್ತಿರ ಸೇರಿಸೋಳು ಅಂತ. ಇಂಥ ಒಂದು ಸೌಪರ್ಣಿಕಾಲಿ ಹಾವುಗಳು ಜಾಸ್ತಿ, ತಾಮ್ರತತ್ವ ಜಾಸ್ತಿ. ಇದಕ್ಕೆ ಒಂದು ಪರಿಹಾರನ ಕೊಡ್ತೀನಿ. ಅದಕ್ಕೆಲ್ಲ ಮೊದಲು ಈ ಕೊಲ್ಲೂರು ಮೂಕಾಂಬಿಕೆ ಆಗ ಮೊದಲು ಮಹಾಕಾಳಿಯಾಗಿರಲು ಸರಸ್ವತಿ ರೂಪದಲ್ಲಿ ಸೌಮ್ಯಕ್ಕೆ ಬಂದಾಗ ವಾಣಿ ಕಮಲ ಜಾತರಮಣಿ ವೀಣಪಾಣಿ ಪಾಹಿಮಾಂ ಸೌಮ್ಯವಾಗಿ ಬರ್ತಾಳೆ. ಆಮೇಲೆ ಮಹಾಲಕ್ಷ್ಮಿ ಆಗ್ತಾಳೆ. ಮೂರೂ ತತ್ವ ಇರತಕ್ಕಂಥವಳು ಒಂದು ಲಿಂಗಾಕಾರದಲ್ಲಿ, ಒಂದು ಸೀಳಿರ್ತಕ್ಕಂಥ ಲಿಂಗಾಕಾರದಲ್ಲಿ ಒಂದು ಶಕ್ತಿ ಪೀಠವಾಗ್ತಾಳೆ. ಈ ಶಕ್ತಿಪೀಠಕ್ಕೂ 64 ಶಕ್ತಿಪೀಠಕ್ಕೂ ಸಂಬಂಧವಿಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಈ ಶಕ್ತಿಪೀಠಕ್ಕೂ 64 ಶಕ್ತಿಪೀಠಗಳಿಗೂ ಸಂಬಂಧವಿಲ್ಲ. ಅದೆಲ್ಲ ತಾಯಿ ಜಗನ್ಮಾತೆ ಶಕ್ತಿಯಂಶದಾಗಿರ್ತಕ್ಕಂಥ ಸುದರ್ಶನ ಛಿದ್ರ ಮಾಡಿರ್ತಕ್ಕಂಥ ಪೀಠಗಳಾಗಿರ್ತಕ್ಕಂಥ ಕಾಮಕಾಮೇಶ್ವರಿಯೇ ನಮಃ, ಕಾಮಾಕ್ಷೇ ನಮಃ, ಅಂಥ ಒಂದು ವೈಶಿಷ್ಟ್ಯದಲ್ಲಿರ್ತಕ್ಕಂಥವಳು ಗಡ್ಕಾಳಿಯೇ ನಮಃ, ನೇತ್ರಮಿಲನಾಯ ನೇತ್ರ ಮಾತಂಗಿಯೇ ನಮಃ. ಆ ಥರ ಒಂದೊಂದು ಕ್ಷೇತ್ರದಲ್ಲಿ ಹೇಳೆ. ಬಗಳಾಮುಖಿ ಕ್ಷೇತ್ರ ಇದೆ. ಸೊ ಹೀಗೆ ಆ ಕ್ಷೇತ್ರವೇ ಬೇರೆ, ಇದು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕ್ಷೇತ್ರ, ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಅದಕ್ಕೆ ಆದಿಶಂಕರಾಚಾರ್ಯರು ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥ ವಿಶೇಷದಲ್ಲಿ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಒಂದು ಕಲ್ಲಿಗೆ ಒಂದು ಬಂಗಾರ ರೇಖನ್ನು ತದನಂತರ ಮಹಾರಾಜರ ಕಾಲದಲ್ಲಿ ಆಗ್ತಾ ಬಂತು. ಈ ಮಹಾರಾಜರ ಕಾಲದಲ್ಲಿ ಆಗ್ತಾ ಬಂದಾಗ ತಿರ್ಚೂರು ಮಹಾರಾಜ ಕೂಡ ಒಂದು ಆಮಂತ್ರಣದ ಮೇಲೆ ಚಂಡಿ ಹೋಮ ಮಾಡ್ತಾಯಿದ್ವಿ. ಎಲ್ಲ ಮಹಾರಾಜರು ಬರಬೇಕು. ಜಯಚಾಮರಾಜ ಒಡೆಯರು ಪೂಜೆ ಪುನಸ್ಕಾರ ಮಾಡುವಾಗ ಚಂಡಿ ಹೋಮ ಎಲ್ಲ ಕ್ಷೇತ್ರದಲ್ಲಿ ಮಾಡುವಾಗ ಪಕ್ಕದಲ್ಲಿ ಬಾರ್ಡ್ರು ಕೇರಳ ಬಂದಾಗ ನೀವು ಬರಬೇಕು, ಬನ್ನಿ. ಅಲ್ಲಿ ಮಹಾರಾಜರಿಗೆ ಆಮಂತ್ರಣೆ. ನಾವೊಂದು ಫಂಕ್ಷನ್ ಮಾಡಿದಾಗ ಎಲ್ಲರೂ ಬನ್ನಿರಪ್ಪನಲ್ವಾ, ಹಾಗೆ ಅವರು ಒಂದು ಆಮಂತ್ರಣೆ. ಪಕ್ಕದಲ್ಲಿ ತಮಿಳ್ನಾಡಲ್ಲಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ತಂಜಾವೂರು ಮಹಾರಾಜರು ಅವ್ರಿಗೊಂದು ಆಮಂತ್ರಣೆ. ಈ ಕಡೆ ಚೋಳರು ಅವ್ರಿಗೊಂದು ಕದಂಬರು ಅವ್ರಿಗೊಂದು ಆಳ್ವಣೆ. ವಿಶೇಷವಾಗಿರ್ತಕ್ಕಂಥ ಎಲ್ಲರಿಗೂ ಒಂದು ಆಹ್ವಾನ ಕೊಟ್ಟಾಗ ಮಹಾರಾಜರೆಲ್ಲ ಬಂದಿರತಕ್ಕಂಥ ಕ್ಷೇತ್ರ. ಖಡ್ಗ, ಅನುಕೂಲವಾಗಿರ್ತಕ್ಕಂಥ ಬಿಲ್ಲು ಬಾಣ, ಅವಳಿಗಿರ್ತಕ್ಕಂಥ ಆಭರಣಗಳು, ಕಿವಿಯಲ್ಲಿ ವಿಶೇಷ ತೋಡಂಗಿ, ವಿಶೇಷವಾಗಿ ಕಾಲು ಉಂಗುರಗಳು, ಅಲ್ಲಿರ್ತಕ್ಕಂಥ ಕಾಲು ಪಾದಗಳಲ್ಲಿ ನಾಗಾಭರಣಗಳು, ಕೈಯಲ್ಲಿರ್ತಕ್ಕಂಥ ವಿಶೇಷವಾದ ಬಳೆಗಳು, ಇದೆಲ್ಲ ಆಯುಧಗಳ ಸಮೇತ ಚಿನ್ನದನ್ನು ಆಗ ಒಂದೊಂದು ಮಹಾರಾಜರು ಒಂದು ಚಂಡಿ ಹೋಮಕ್ಕೆ ಪ್ರಯೋಗಪೂರ್ವಕ ಕೊಟ್ಟರು. ಇದರಲ್ಲಿ ಕೇರಳದವರು ಜಾಸ್ತಿ ಏನು ಮಾಡಿದ್ರು, ಕಲ್ಲನ್ನು ನೋಡಿದ್ರು. ಓಹೋ, ಲಿಂಗಮಯವಾಗಿದೆ. ಈ ಲಿಂಗಮಯವಾಗಿರ್ತಕ್ಕಂಥ ಯಂತ್ರ ಸ್ವರೂಪಿಣಿ ಕಾಳಿ ಅರ್ಥ ಮಾಡ್ಕೊಂಬಿಟ್ರು. ನಂಬೂದ್ರಿಗಳೆಲ್ಲ ಬಂದರು, ಮೆತ್ತಗೆ ಹೇಳಿದ್ರು, ಓ ಇದು ನಮಗೆ ಅಥರ್ಣಶೇಷಕ್ಕೆ ಭಾಳ ಉಪಯೋಗ ಆಗ್ತಾಳೆ. ಪಕ್ಕದಲ್ಲೇ ಇದೆ ಕೇರಳ ರಾಜ್ಯ ಅಂತ ಬಹಳ ಜನ ಇಲ್ಲೇನು ಮಾಡ್ಬಿಡ್ತಾರೆ, ಪಕ್ಕದಲ್ಲಿರ್ತಕ್ಕಂಥ ಆ ವಾಯನಾಡಿಂದ ಹಿಂಗೆ ಬಂದ ಎಲ್ಲ ಬಂದ್ಬಿಡ್ಬೋದು, ಶಬರಿಮಲೆಗೆ ಹೋಗ್ತಾ ಒಂದು ರೋಡ್ ಬಂದ್ಬಿಡ್ಬೋದು, ಬೆಟ್ಟದಿಂದ ಆ ಕಡೆಯಿಂದ ಬಂದುಬಿಟ್ರೆ ಒಳಗಿಂದ ಬಂದ್ಬಿಡ್ಬೋದು. ಹೀಗೆಲ್ಲರೂ ಪ್ರಯೋಗ ಪಟ್ಟು ಬಂದಾಗ ಆ ಸಿಗಂದೂರು ಕಡೆಯಿಂದ ಕೆಲವರು ಬಂದುಬಿಡ್ತಾರೆ. ಈ ಕಡೆ ಎಲ್ಲ ಬಂದು ಆ ನದಿ ಪ್ರಾಂತದಲ್ಲಿ ಬಂದು ಇಲ್ಲಿರ್ತಕ್ಕಂಥ ಸೌಪರ್ಣಿಕಾ ನದಿ ತಾಮ್ರ ಕುಜ ಯಂತ್ರಕಾರಕ, ಯಂತ್ರದಲ್ಲಿ ಶ್ರೀಚಕ್ರ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ರು. ಇವಳಿಗೆ ಶಕ್ತಿ ತುಂಬಿದಾಗ ಇಲ್ಲಿರ್ತಕ್ಕಂಥ ಚಿನ್ನದ ರೇಖು ಪರಮೇಶ್ವರನ ಮೇಲೆ ಇದೆ. ಶಂಕರಾಚಾರ್ಯರು ಪೂಜೆ ಮಾಡಿರ್ತಕ್ಕಂಥದ್ದು ಯಂತ್ರ ಮಂತ್ರ ತಂತ್ರಕ್ಕಾಗ್ತಾಳೆ. ಸೊ ಇವಳನ್ನ ಇಟ್ಕೊಳ್ಳೋಣ ಅಂಥೇಳಿ ಕೇರಳದವರು ಭದ್ರಾಗಿ ಹಿಡ್ಕೊಂಬಿಟ್ರು. ಅದಕ್ಕೆ ನಿಮಗೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಕನ್ನಡದವರು ಅಂತ ಒದ್ದಾಡ್ತೀರ, ನೀವೆಲ್ಲ ಕನ್ನಡದವರು, ಕನ್ನಡಕ್ಕೋಸ್ಕರ ಇರತಕ್ಕಂಥವ್ರು ಕರ್ನಾಟಕವನ್ನು ಕರ್ನಾಟಕವಾಗೇ ಉಳಿಸ್ಕೋಬೇಕು. ಕ್ಷೇತ್ರಗಳು ಕೆಲವೆಲ್ಲ ನಮ್ಮದಾಗಿರಬೇಕು. ನೀವು ಬನ್ನಿ, ತಮಿಳ್ನಾಡವ್ರು ಬನ್ನಿ, ಆಂಧ್ರದವ್ರು ಬನ್ನಿ, ಕೇರಳದವ್ರು ಬನ್ನಿ, ಮಹಾರಾಷ್ಟ್ರದವ್ರು ಬನ್ನಿ, ಬೇಡ ಅಂದವ್ರು ಯಾರು ಉತ್ತರ ಭಾರತದವರು ಬನ್ನಿ. ಕ್ಷೇತ್ರ ಯಾರ್ದೋ ಕರ್ನಾಟಕದ್ದು ತಲೆಯಲ್ಲಿ ಜ್ಞಾಪಕ ಇಟ್ಕೋಬೇಕು.
ಇಷ್ಟೆಲ್ಲ ಮಹಾಕ್ಷೇತ್ರವಾಗಿರ್ತಕ್ಕಂಥ ಆದಿಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡಿರೋ ಕೇರಳ ಜಾಗದಲ್ಲದೆ ಕರ್ನಾಟಕದಲ್ಲಿ ಮಾಡಿದ ಮೆತ್ತಿಗೆ ಇವತ್ತು ಬೋರ್ಡು ನೀವುಗಳೆಲ್ಲ ಹೋಗಿ ನೋಡಿದ್ರೆ ಏನಾಗುತ್ತೆ, ಎಲ್ಲ ಬೋರ್ಡ್ಗಳು ಕೇರಳ ಬೋರ್ಡ್ಗಳು ಹಾಕೊಂಡು ಕೂತಿದ್ದಾರೆ. ಅರ್ಚಕರು ಒಬ್ರಿಗೂ ಕರ್ನಾಟಕದವ್ರು ಗೌರವ ಘನತೆ ಕೊಡಲ್ಲ. ಎಲ್ಲರೂ ಪೂಜೆ ಪುನಸ್ಕಾರ ಮಾಡಿದ್ರೆ ಕೇರಳದವ್ರಿಗೆ ಪ್ರಾಮುಖ್ಯತೆ, ದುಡ್ಡು ಕೊಡ್ತಾರಲ್ಲ ಅದಕ್ಕೆ. ಹೀಗಾಗೋಗಿರೋದ್ರಿಂದ ಏನಾಗಿದೆ, ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ಸಾನ್ನಿಧ್ಯ ಹೊಟ್ಟೋಯ್ತು. ಎಲ್ಲೇ ಕೊಲ್ಲೂರು ಮೂಕಾಂಬಿಕೆಯಲ್ಲೇ ಶಕ್ತಿ ಸಾನ್ನಿಧ್ಯ ಹೊಟ್ಟೋಗಿದೆ. ನೀವೆಲ್ಲ ಅಂದ್ಕೊಂಡಾಗೆ ಕೇರಳ ಮೂಕಾಂಬಿಕೆ ನಮ್ಮಲ್ಲಿ ಕರ್ನಾಟಕದವಳು ಇಲ್ಲೇ ಕೂತಿಯಾಳೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಅವರೆಲ್ಲ ಬಂದು ಯಂತ್ರ ಮಂತ್ರ ತಂತ್ರ ಒಂದು ಚಂಡಿ ಹೋಮವನ್ನು ಪ್ರತಿ ವರ್ಷ ನವರಾತ್ರಿಯಲ್ಲಿ 9 ದಿವಸಕ್ಕೆ ಒಂದೊಂದು ದಿವಸ ಒಂದೊಂದು ನವರಾತ್ರಿಯಲ್ಲಿ ಒಂದು ಚಂಡಿ ಹೋಮ ಇಟ್ಕೊಳ್ಳೋರು. ಸೊ 9 ದಿವಸಕ್ಕೆ ಒಂದು ಚಂಡಿ ಹೋಮ, ದಶಮಿ ದಿವಸ ಒಂದು ಚಂಡಿ ಹೋಮ. ಮಹಾರಾಜರು ಮಾಡಿಸಿದ್ದೇ ಹಾಗೆ, ಬೇರೆ ದಿವಸ ಚಂಡಿ ಹೋಮ ಮಾಡಬೇಕು ಅಂತ ಹೇಳಿಲ್ಲ ಶಾಸ್ತ್ರದಲ್ಲಿ, ನವರಾತ್ರಿಗೆ ಮಾತ್ರ ಅಂತ ಹೇಳಿದ್ರು. ಬಿಟ್ಟರೆ ಮಾಘ ಮಾಸದಲ್ಲಿ 3 ದಿವಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿಗೆ ಹಿಂದೆ, ಶಿವರಾತ್ರಿಗೆ ಮುಂದೆ, ಮಧ್ಯದಲ್ಲಿ ಇರತಕ್ಕಂಥ ಅಮ್ಮನವರು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ರೌದ್ರ ನಿಜ್ಜೋಲ ಕಲ್ಲೋಲಹ ವೀರ ಹನುಮಂತ ಹೋಂಕಾರ, ಆ ಹನುಮಂತನ ಸ್ಮರಣೆ ಮಾಡಿ ಈ ಯಂತ್ರವನ್ನು ಪೂಜೆ ಮಾಡು. ಆಗ 3 ಚಂಡಿ ಹೋಮವನ್ನು ಮಾಡಿಕೊಡು. ಕಾರ್ತಿಕ ಮಾಸದಲ್ಲಿ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ. ಬಲಿಚಕ್ರವರ್ತಿ ಸ್ವರೂಪವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರವನ್ನು ಬಲಿಚಕ್ರವರ್ತಿಯಲ್ಲಿ ಕೇರಳಲ್ಲಿ ಇರ್ತಕ್ಕಂಥದ್ದು. ಸೊ ಮಹಾರಾಜರು ಬಲಿಚಕ್ರವರ್ತಿನೂ ಸ್ವತಃ ಮೂಕಾಂಬಿಕೆ ದರ್ಶನವನ್ನು ಮಾಡೋ ಅವಕಾಶಗಳಿದ್ದರೆ ಅಂಥ ಒಂದು ತತ್ವ ತಾಮ್ರವರ್ಣಿಲಿ ಆಗ್ತಕ್ಕಂಥದ್ದು ಚಂಡಿ ಹೋಮ. ಆವತ್ತು 5 ಚಂಡಿ ಹೋಮ, ಪೂರ್ತಿಯಾಗಿ ನವರಾತ್ರಿಯಲ್ಲಿ 9 ಚಂಡಿ ಹೋಮ, ಅಂದರೆ ದಶಮಿ ದಿವಸ ಸೇರಿಸಿ 10 ಚಂಡಿ ಹೋಮ. 3 ಚಂಡಿ ಹೋಮ ವಿಶೇಷವಾಗಿರ್ತಕ್ಕಂಥ ಮಾಘ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ 5 ಚಂಡಿ ಹೋಮ. 8 3 ಎಷ್ಟಾಯಿತೋ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಿದ್ಧಿ. 10ಲ್ಲಿ 8 18 ಹೋಮಗಳು ನಡೆಯುತ್ತೆ. ಈ 18 ಹೋಮಕ್ಕೆ ಬುಕ್ಕಿಂಗ್ ಹೆಂಗಿತ್ತು ಅಂದರೆ 5 ವರ್ಷಕ್ಕೆ ನಿಮಗೆ ಹೋಮ ಸಿಗ್ತಾಯಿತ್ತು. ಎಷ್ಟೋ 5 ವರ್ಷಕ್ಕೆ ಹೋಮ. ಇಲ್ಲಿ ಹೋಮಗಳು ಹೀಗೇ ಮಾಡಬೇಕು ಅಂತ ಕ್ರಮ ಇದೆ. 5 ಹೋಮಕುಂಡಗಳಿರೋದು, 5 ವಿಶೇಷವಾಗಿರೋ ದಂಪತಿಗಳು, 5 ಕುಟುಂಬಗಳಿಗೆ ಸಾಮೂಹಿಕವಾಗಿ ಬುಕ್ಕಿಂಗ್ ಆದರೆ 5 ವರ್ಷಕ್ಕೊಮ್ಮೆ ಬುಕ್ಕಿಂಗ್ ಆಗ್ಬಿಡೋದು. 5 ವರ್ಷ ಆದಮೇಲೆ ನಮ್ಮ ಬುಕ್ಕಿಂಗು ಅನ್ನೋರು ದುಡ್ಡು ಕೊಟ್ಟು ಎಲ್ಲ ಚೇಂಜ್ ಮಾಡ್ಕೊತ ಬಂದರು. ಒಬ್ಬೊಬ್ಬರು ಬೇರೆ ಬೇರೆ ರೀತಿ ಮಾಡಿಕೊಂಡ್ರು. ಆದರೆ ವಿಶೇಷ ಏನು ಅಂದರೆ, ಭಾಳ ಜನಕ್ಕೆ ಬನ್ನಿ ಅಂತ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ, ಬಂದು ನೀರು ಕುಡೀರಿ, ಊಟ ಮಾಡಿ, ಬೇಡ ಅಂದಿಲ್ಲ. ನೀವು ಯಾರು ಬಂದರೂ ಬನ್ನಿ ಅಂತ ಹೇಳೋ ಏಕೈಕ ಹೃದಯಶಾಲಿಗಳಿರ್ತಕ್ಕಂಥವ್ರು ಕರ್ನಾಟಕದವ್ರು ಮಾತ್ರ. ಆದರೆ ಕೇರಳದಲ್ಲಿರ್ತಕ್ಕಂಥ ಇಷ್ಟೂ ಜನ ಇವತ್ತು ಬಂದು ಹೋಗೋದಿರಲಿ, ಬೋರ್ಡ್ಗಳೆಲ್ಲ ಕೇರಳ ಬೋರ್ಡ್ಗಳು ಮಲಯಾಳ ಬೋರ್ಡ್ ಆಗೋಗಿ ನಾವು ಕರ್ನಾಟಕದಲ್ಲಿದ್ದೀವ ಕೇರಳಲ್ಲಿದ್ದೀವೋ ಗೊತ್ತಾಗಲ್ಲ. ಒಂದೊಂದು ಪುಟ್ಟ ಅಂಗಡಿಗೆ ಹೋದರೂ ಕೇರಳ ಬೋರ್ಡು, ಒಂದೊಂದು ಅಂಗಡಿಗಳಿಗೆ ಹೋದರೂ ಅಂಗಡಿ ಮಾರ್ತಾ ಇರೋರು ಕೇರಳದವರು. ನೋಡಿ ಮಲಯಾಳದಲ್ಲಿ ಮಾತಾಡ್ತಾರೆ. ಅರ್ಚಕರು ಕೂಡ ಕನ್ನಡ ಮಾತಾಡೋದು ಮರ್ತೋಗಿ ಕೇರಳದವ್ರು ದುಡ್ಡು ಕೊಡ್ತಾರೆ ಅಂತ ಪೂಜೆ ಪುನಸ್ಕಾರ ಮಾಡಿ ಪ್ರತಿಯೊಂದು ಅರ್ಚಕನೂ ಅಲ್ಲಿ ಹೋದರೆ ಎಲ್ಲ ಕರ್ನಾಟಕದವ್ರಿಗೆ ಅವಮರ್ಯಾದೆ ಮಾಡ್ತಕ್ಕಂಥ ಅವಕಾಶಗಳು ಮಾಡ್ತಾರೆ. ಎಲ್ಲ ಕರ್ನಾಟಕದವ್ರಿಗೆ ಅಷ್ಟು ಪೂಜೆ ಪುನಸ್ಕಾರ ಪ್ರಸಾದ ಸರಿಯಾಗಿ ಕೊಡಲ್ಲ, ಹೋದವರಿಗೆ ಗೌರವ ಘನತೆ ಕೊಡಲ್ಲ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇರಳದವರೇ ಮುಖ್ಯ ಆಗೋಗಿದ್ದಾರೆ. ಸೊ ಅವರು ಮಲಯಾಳದಲ್ಲೇ ಮಾತಾಡ್ತಾರೆ ಹೊರತು ಕನ್ನಡದವರು ಏನೋ ಒಂದು 4 ಜನ ಕನ್ನಡ ಮಾತಾಡ್ಬೋದು. ಯಾವುದೋ ಹೋಟ್ಲ್ ಲಾಡ್ಜ್ ಅವರು ಇನ್ನೊಂದು ಮಿಕ್ಕಿದ್ದು. ಅಲ್ಲೊಂದು 20-25 ಲಾಡ್ಜ್ ಇದ್ರೂ ಅಷ್ಟೂ ಹೋಟ್ಲಲ್ಲಿ ಅಷ್ಟೂ ಜಾಗದಲ್ಲಿ ಒಂದು 4 ಜನ ಉಡುಪಿಯವರು ಅವರು ಇವರು ಇದ್ದಾರೆ. ಅದು ಬಿಟ್ಟರೆ ಮಿಕ್ಕಿದವರು ಎಲ್ಲ ಕೇರಳದವರು, ಮಲಯಾಳದವರು. ನಾನು ಅದಕ್ಕೆ ಹೇಳೋದು, ನಮ್ಮವನು ನಮ್ಮ ತನವನ್ನು ಬಿಟ್ಟುಕೊಟ್ರೆ ಹೀಗೆ ಆಗೋದು. ಮನೆಗೆ ಬನ್ನಿ ಅಂತ ಹೇಳ್ಬೋದೇ ಹೊರತು ಆಶ್ರಯ ಕೊಡ್ತೀವಿ, ಬಾಡಿಗೆ ಮನೆ ಕೊಡ್ತೀವಿ ಅಂತ ಹೇಳ್ತೀವಿ ಹೊರತು, ಬಾಡಿಗೆ ಮನೆಯಲ್ಲಿ ನೀವು ಅಕಸ್ಮಾತ್ ಬಿಸ್ನೆಸ್ಗೋಸ್ಕರ ಒಂದು ಅಂಗಡಿ ಕೊಡ್ತೀವಿ ಹೊರತು ಅಂಗಡಿಗೆ ಬೋರ್ಡ್ ಹಾಕೊಂಡಾಗ ಕನ್ನಡ ಬೋರ್ಡೇ ಹಾಕೋಬೇಕು. ನೀವು ನಿಮ್ಮ ಬಿಸ್ನೆಸ್ ಮಾಡಿ, ಬೇಡ ಅಂದಿಲ್ಲ. ನಾವು ಬಾಡಿಗೆ ಕೊಟ್ಟಿದ್ದೀವಿ, ಕನ್ನಡದ ಬೋರ್ಡ್ ಇರಬೇಕು. ಕೇರಳ ಬೋರ್ಡ್ ಹಾಕೊಂಡು ಕೂತ್ಕೊಂಡಿರ್ತೀರ ನೀವು. ಇಂಗ್ಲೀಷು ಜನಕ್ಕೆ ಅರ್ಥ ಆಗಲ್ಲ ಅಂತ ಒಂದು ಇಂಗ್ಲೀಷ್ ಹಾಕ್ತೀವಿ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ. ಇವತ್ತು ಕೇರಳ ಬೋರ್ಡೇ ಹಾಕಿದ್ದಾರೆ. ಯಾವ ಕರ್ನಾಟಕದಲ್ಲಿರ್ತಕ್ಕಂಥ ನೀವುಗಳು ಕನ್ನಡದವರು ಅಲ್ಲಿ ಹೋಗಿ ಒಂದು ಸರಿ ನೋಡ್ಕೊಂಬನ್ನಿ. ಯಾವ್ಯಾವ ಸಂಘಗಳು ಕಟ್ಟಿದ್ದೀರಾ, ಬಾಯಿ ಬಡ್ಕೋಬೇಕು, ಅಲ್ಲಿ ಹೋಗಿ ನೋಡ್ಕೊಂಬನ್ನಿ. ಒಬ್ಬರಾದರೂ ನೆಟ್ಟಿಗೆ ಒಂದು ಸೇವೆ ಸಂಸ್ಕಾರ ಮಾಡ್ತಾಯಿದ್ದಾರಾ, ಹೋಗಿ ನೋಡ್ಕೊಂಬನ್ನಿ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಜನಕ್ಕೆ ಗೊತ್ತಿರಲಿ. ನಾವು ಕರ್ನಾಟಕದಲ್ಲಿರ್ತಕ್ಕಂಥ ಕೊಲ್ಲೂರು ಮೂಕಾಂಬಿಕೆ ಇಟ್ಕೊಂಡಿದ್ದೀವೋ ಕೇರಳಗೆ ಮಾರ್ಬಿಟ್ಟಿದ್ದೀವೋ ಒಂದು ಅರ್ಥ ಆಗಲ್ಲ. ಹಾಗೆ ಆದಿಶಂಕರಾಚಾರ್ಯನ ಒಂದು ಪೀಠವನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಇವತ್ತು ಅಮ್ಮನವರು ಕೃಪಾಶೀರ್ವಾದದಲ್ಲಿ ಕೇರಳನಲ್ಲಿ ಏನು ಭಗವತಿ ಇದ್ದಾಳೆ, ಆ ಭಗವತಿಗಿಂತ ದೊಡ್ಡ ಶಕ್ತಿ ಇರತಕ್ಕಂಥದ್ದು ಶಂಕರಾಚಾರ್ಯ ಪೂಜೆ ಮಾಡಿರೋದು ಕೊಲ್ಲೂರು ಮೂಕಾಂಬಿಕೆಯಲ್ಲಿ. ಇವತ್ತು ಆ ಶಕ್ತಿ ಇಲ್ಲ ನಮ್ಮಲ್ಲಿ, ಹೊಟಾಯ್ತು ಶಕ್ತಿ. ಅದಕ್ಕೆ ನೀವು ಕೊಲ್ಲೂರು ಮೂಕಾಂಬಿಕೆ ಹೋದಾಗ ಇವತ್ತಿಗೂ ಶಕ್ತಿ ಇರೋದು ಯಾವಾಗ ಅಂದರೆ ಪ್ರತಿದಿನ ರಾತ್ರಿ ಒಂದು ಕಷಾಯಾಭಿಷೇಕ. ಯಾರು ಒಣಶುಂಠಿಯನ್ನು, ಯಾರು ಕಪ್ಪು ಬೆಲ್ಲ ಅಂದ್ರೇನೋ ಸುಣ್ಣ ಹಾಕಬಾರ್ದು ಹೇಳಿದ್ದೀನಿ. ಸುಣ್ಣ ಹಾಕಿದ್ರೆ ಕೆಟ್ರಿ, ಅದು ಬೆಳ್ಳಗೆ ಮಾಡಿಬಿಡುತ್ತೆ ಸುಣ್ಣ, ಅರ್ಥ ಆಯ್ತಾ? ಬೆಲ್ಲನ ಬೆಳ್ಳಗೆ ಮಾಡಿಬಿಡುತ್ತೆ, ಯಾವತ್ತೂ ಇಂಟ್ರ್ಯಾಕ್ಷನ್ನು. ಆದರೆ ಬೆಲ್ಲನ ಸುಣ್ಣ ನೀವು ಯಾಕೆ ಹಾಕಬಾರ್ದು ಅಂದರೆ ಚಂದ್ರತತ್ವ ಬರಬಾರ್ದು, ಉಷ್ಣಾಂಶ ಹೋಗಬಾರ್ದು, ಕಪ್ಪಾಗೇ ಇರಬೇಕು. ತಾಟ್ ಬೆಲ್ಲ ಅಥವಾ ಗುಂಡು ಬೆಲ್ಲ, ಮುದ್ದೆ ಬೆಲ್ಲ, ಕರಿ ಬೆಲ್ಲ, ಈ ಥರದ ಬೆಲ್ಲವನ್ನು, ಒಣಗಿದ್ದ ಬೆಲ್ಲಗಳನ್ನು
ಆ ಒಣಶುಂಠಿ ಜೊತೆ ಕೊಟ್ಟಾಗ ರಾತ್ರಿ ಕಷಾಯ ಅಭಿಷೇಕ ಮಾಡ್ತಾರೆ ಅಮ್ಮನವ್ರಿಗೆ. ಆವತ್ತು ಮಾತ್ರ ಆ ಸಮಯಕ್ಕೆ ಅಡಿಗರ ಮನೆಯಿಂದ ಪೂಜೆ ಪುನಸ್ಕಾರ ಮಾಡೋಕ್ಕೆ, ಒಂದು ಅಭಿಷೇಕ ಮಾಡೋಕ್ಕೆ ಅರ್ಚಕರು ಬರ್ತಾರೆ. ಇವತ್ತು ವೃದ್ಧರು ಅವ್ರು ಬರ್ತಾರೆ. ಶಾಸ್ತ್ರ ಸಂಪ್ರದಾಯ ಅದೊಂದೇ ಸರಿಯಾಗಿ ನಡೆಯೋದು, ಆ ಅಭಿಷೇಕ ನಡೆಯುತ್ತೆ. ಅಮ್ಮನವ್ರಿಗೆ ರಾತ್ರಿ ಕರೆಕ್ಟಾಗಿ 9:45 ಅಭಿಷೇಕ ಶುರುವಾಗುತ್ತೆ, 10:00 ಮುಗಿಯುತ್ತೆ. 3/4 ಗಂಟೆ ಒಳಗೆ ಅಭಿಷೇಕ ಮಾಡಿ ಆ ಪ್ರಸಾದವನ್ನು ಕೊಡ್ತಾರೆ. ಆ 10:00 ಆ ತೀರ್ಥವನ್ನು, ಅಭಿಷೇಕ ಮಾಡಿರೋ ಕಷಾಯ ತೀರ್ಥವನ್ನು ಯಾರು ಕುಡಿತೀರಾ, ಸರ್ವವ್ಯಾಧಿ ನಿವಾರಣಾರ್ಥಂ, ಜ್ಞಾಪಕ ಇಟ್ಕೊಳ್ಳಿ, ಸರ್ವವ್ಯಾಧಿ ನಿವಾರಣಾರ್ಥಂ. ಅದಕ್ಕೆ ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋಮ ಪ್ರಸಾದೇನ ಭವಿಷ್ಯತಿ ನಾ ಸಂಶಯ. ಜಗನ್ಮಾತೆ ಹೇಳ್ತಾರೆ, ಸರ್ವಬಾಧ ವಿನಿರ್ಮುಕ್ತೋ, ಎಂಥ ಬಾಧೆಗಳಿರಲಿ, ಸರ್ವಬಾಧ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ, ಧನಧಾನ್ಯ ಸಮನ್ವಿತ ಸೇರಿಸುತ್ತಾಳೆ, ಧನಧಾನ್ಯ ಸಮನ್ವಿತ ಮನುಷ್ಯೋಮ ಪ್ರಸಾದೇನ, ಮನುಷ್ಯರಿಗೋಸ್ಕರ ಈ ಪ್ರಸಾದವನ್ನು ನಾನು ಕೊಡ್ತಾ ಇದ್ದೀನಿ. ಮನುಷ್ಯೋಮ ಪ್ರಸಾದೇನ ನಿಶ್ಚತಿ ಅಂದರೆ ಯಾವ ಕಾಲಕ್ಕೂ, ಮನುಷ್ಯೋಮ ಪ್ರಸಾದೇನ ಭಕ್ತೇ ಪರಿವರ್ತತೆ ಅಂದರೆ ಯಾವ ಕಾಲಕ್ಕೂ ನೀವು ಇದನ್ನು ಕುಡಿದ ಮೇಲೆ ಪರಿಪೂರ್ಣವಾಗಿರ್ತಕ್ಕಂಥ ನಾ ಸಂಶಯ, ಜಗನ್ಮಾತೆ ನಿನ್ನ ಮೇಲೆ ಸಂಶಯ ಪಡಲ್ಲ ನಾನು, ನಿಜ ಅಂಥೇಳಿ ದುರ್ಗಾ ಸಹಸ್ರನಾಮದಲ್ಲಿ, ದುರ್ಗಾ ಸಪ್ತಶತಿಯಲ್ಲಿ, ದೇವಿ ಖಡ್ಗಮಾರ ಸ್ತೋತ್ರದಲ್ಲಿ ಇದನ್ನು ಬರೆದಿದೆ. ಅದಕ್ಕೆ ಆ ಅಭಿಷೇಕವನ್ನು ಯಾರು ತೊಗೊಂಡು ಪೂಜೆ ಪುನಸ್ಕಾರ ಮಾಡ್ತಾರೋ, ಅಮ್ಮ ನೀನು ಆ ಸಮಯಕ್ಕೆ ಬರ್ತೀಯಾ, ಹೊಟ್ಟೋಗ್ತೀಯ. ಅದಕ್ಕೆ ಇವತ್ತು ನೀವು ಯಾವತ್ತಾದ್ರೂ ಹೋದರೆ ಯಾವ ಕ್ಷೇತ್ರದಲ್ಲೂ ದೇವಸ್ಥಾನಗಳಲ್ಲಿ ದೇವರುಗಳಿರಲ್ಲ, ತಲೆಯಲ್ಲಿ ಇಟ್ಕೊಂಬಿಡಿ. ನೀನು ಈಶ್ವರನ ಭಕ್ತನಾ, ನೀನು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೀಯಾ, ನಿನ್ನ ಭಕ್ತಿಗೆ ಜಗನ್ಮಾತೆ ಆ ಪರಮೇಶ್ವರ ಅಲ್ಲಿ ಉಪಸ್ಥಿತಿ ಆಗ್ತಾನೆ, ಆ ದರ್ಶನವನ್ನು ಕೊಡ್ತಾನೆ, ನಿನಗೆ ಮಾತ್ರ ಕೊಡ್ತಾನೆ, ಹೊರಟೋಗ್ತಾನೆ. ನೀನು ಅಕಸ್ಮಾತ್ ಗಣಪತಿ ಭಕ್ತನ, ಅಲ್ಲಿ ಬಂದಿರ್ತೀಯ, ಗಣಪತಿ ನೆನೆಸ್ಕೊತಾ ಇರ್ತೀಯ, ಗಣಪತಿ ರೂಪದಲ್ಲಿ ನಿಂಗೆ ದರ್ಶನ ಕೊಡ್ತಾನೆ. ಅಂದರೆ ಯಾವುದೇ ಕ್ಷೇತ್ರವಾದರೂ, ಗಣೇಶ ಈಶ್ವರ ಅನ್ಬೋದು, ಈಶ್ವರ ವಿಷ್ಣು ಅನ್ಬೋದು, ವಿಷ್ಣು ದೇವಿ ಅನ್ಬೋದು, ದೇವಿ ಸುಬ್ರಹ್ಮಣ್ಯ ಅನ್ಬೋದು, ಅದಕ್ಕೆ ಜಗನ್ಮೋಹಿನಿ ಮಾಯೆ, ವಿಷ್ಣು ಮಾಯೇತಿ ಸಂಸ್ಥಿತ. ಇಂಥ ಒಂದು ಸಂಸ್ಕಾರದಲ್ಲಿರ್ತಕ್ಕಂಥ ನಮ್ಮ ಭಾರತ ದೇಶ ಸನಾತನ ಧರ್ಮದಲ್ಲಿ ರಹಸ್ಯಗಳು ಎಷ್ಟೋ ಇದೆ. ಇಂಥ ಒಂದು ಮೂಕಾಂಬಿಕೆ ರಹಸ್ಯ ನಿಮ್ಗೆ ಹೇಳ್ತೀನಿ. ಕೊಡಚಾದ್ರಿ ಬೆಟ್ಟದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಮಂಗಳವಾರ, ಶುಕ್ರವಾರ, ಭಾನುವಾರ ಕುಂಕುಮಾರ್ಚನೆ ಮಾಡಬೇಕು. ಮಂಗಳವಾರ, ಶುಕ್ರವಾರ, ಭಾನುವಾರ ರಾಹುಕಾಲದಲ್ಲಿ ಕುಂಕುಮಾರ್ಚನೆ, ಅಂದರೆ ಆ ದಿನದ ರಾಹುಕಾಲ. ಮಂಗಳವಾರ ರಾಹುಕಾಲ, ಶುಕ್ರವಾರ ರಾಹುಕಾಲ, ಭಾನುವಾರ ರಾಹುಕಾಲದಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ. ದುರ್ಗಾ ಸಪ್ತಶತಿ, ದೇವಿ ತ್ರಿಶತಿ ಅಂತ ಕಳ್ಕೊಳ್ಳಿ. ದೇವಿ ತ್ರಿಶತಿ ಕೊಡಚಾದ್ರಿ ಬೆಟ್ಟದ ಮೇಲಿರ್ತಕ್ಕಂಥ ದುರ್ಗಾಗೆ ಮೂಲ ಕಾಳಭೈರವಲ್ಲಿದ್ದಾನೆ. ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಆ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಕಾಳಭೈರವ ಮಹಾಭೈರವ. ಅಂದ್ರೇನೋ, ಭೈರವ ಅಂದರೆ ನಾಯಿ, ಕಾಲಭೈರವ ಅಂದರೆ ತ್ರಿಕಾಲಗಳನ್ನು ನೋಡ್ಕೊಳ್ಳೋರು, ಕಾಳಭೈರವ ಅಂದರೆ ಕಾಳಿ ಜೊತೆ ಇರೋನು. ಸೊ ಈ ಮೂರು ಭೈರವರು ಬೇರೆ. ಮೂರೂ ಭೈರವ ಶಕ್ತಿ ಯಾಕಾದರೂ ಇದ್ದರೆ ಕೊಡಚಾದ್ರಿಯಲ್ಲಿ ಬೆಟ್ಟದ ಮೇಲೆ ದುರ್ಗಾ ಅವಸಾನದಲ್ಲಿದೆ. ಅದಕ್ಕೆ ಅಂಥ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿ, ದೇವಿ ತ್ರಿಶತಿಯನ್ನು ಮಾಡಿ, ದೇವಿ ಖಡ್ಗಮಾಲ ಸ್ತೋತ್ರವನ್ನು ಹೇಳಿ ಕುಂಕುಮಾರ್ಚನೆ ಮಾಡ್ತಕ್ಕಂಥ ಏಕೈಕ ಮಹಾಕ್ಷೇತ್ರ ಬೆಟ್ಟದ ಮೇಲೆ ಕೊಡಚಾದ್ರಿಲಿದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದರೆ ನೀವೆಲ್ಲ ಕೊಲ್ಲೂರು ಮೂಕಾಂಬಿಕೆಗೆ ಹೋದರೆ ಪ್ರಯೋಜನ ಇಲ್ಲ, ಕೊಡಚಾದ್ರಿಗೆ ಹೋಗಿ ಬಂದ್ರೇ ಫಲ. ಕೊಡಚಾದ್ರಿಗೆ ಜೀಪ್ಗಳು ಹೋಗುತ್ತೆ. ಆ ಜೀಪ್ಗಳು ಡ್ರೈವರಿಂದ ಹಿಡಿದು ಜೀಪ್ಗಳು ಓನರ್ಗಳು ಒಂದು ಸುಮಾರು 400 ಜೀಪ್ ಇದೆ. ಎಷ್ಟು? ಒಂದಲ್ಲ, ಎರಡಲ್ಲ, ಮೂರಲ್ಲ, 400 ಜೀಪು ಎಲ್ಲ ತೆಗೆದಾಕಿರೋರು ಕೇರಳದವ್ರೆ. ಯಾವುದೂ ಅಂತ ಈಗ ನಮ್ಮ ಮಲಯಾಳದಲ್ಲಿ ಮಾತಾಡಬೇಕು. ಮೇಲೆ ಕರ್ಕೊಂಡು ಹೋಗ್ತೀಯಪ್ಪ ನಮ್ಮ ಬೆಟ್ಟದ ಮೇಲೆ ಇದ್ದರೆ ಮಲಯಾಳದಲ್ಲಿ ಮಾತಾಡಬೇಕು. ಹೀಗಾಗಿದೆ. ಸೊ ಕೊಡಚಾದ್ರಿ ಬೆಟ್ಟದ ಮೇಲೆ ನೀವು ಹೋದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ, ಕುಂಕುಮಾರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅಲ್ಲಿ ಹೋದಾಗ ಮಾಂಸಭಕ್ಷ ಪ್ರಿಯ ದೇವಿ, ಅಲ್ಲಿ ರಾತ್ರಿ ಹೊತ್ತು ಹುಲಿ ಬರುತ್ತೆ. ಅಲ್ಲಿ ಒಂದಷ್ಟರಲ್ಲೆಲ್ಲ ಯಾರೋ ಅದಕ್ಕೆ ಜನಗಳೆಲ್ಲ ಕೆಲವ್ರು ಹೋದಾಗ ಕುಡಿದುಬಿಟ್ಟು ಬಾಟ್ಲುಗಳು ಬಿಸಾಕೋದು, ತಿಂದುಬಿಟ್ಟು ಅಲ್ಲೆಲ್ಲ ಪೇಪರ್ಗಳು ಬಿಸಾಕೋದು ಮಾಡಬೇಡಿ. ದೇವಿ ಸಂಚಾರಕ್ಕೆ ಬರ್ತಾಳೆ. ನಡೆದಾಡೋ ದೇವಸ್ಥಾನದಲ್ಲಿ ಶಂಕರಾಚಾರ್ಯರನ್ನ ಪ್ರತಿನಿತ್ಯ ಅವಳು ಭೇಟಿ ಮಾಡ್ತಾಳೆ. ಇಲ್ಲಿ ದೇವಸ್ಥಾನದಲ್ಲಿಲ್ಲ ಅವಳು, ಅಲ್ಲಿ ಮೇಲೆ ಓಡಾಡೋ ನಡೆದಾಡೋ ದೇವಿ ಎಲ್ಲಿದ್ದಾಳೆ? ಕೊಡಚಾದ್ರಿ ಬೆಟ್ಟದ ಮೇಲೆ ಕೂತಿದ್ದಾಳೆ. ಅಂಥ ಕೊಡಚಾದ್ರಿ ಪರ್ವತ ಕೇರಳದಲ್ಲಿ ಕೆಳಗಡೆ ಇರತಕ್ಕಂಥ ಭಾಗದಲ್ಲಿ ಭಗವತಿ, ಈ ಕಡೆ ಕರ್ನಾಟಕದ ಭಾಗದಲ್ಲಿ ಮೂಕಾಂಬಿಕೆ, ತ್ರಿಕೋಣಾತ್ಮಿಕ ದೀಪಿಕ. ಈ ತ್ರಿಕೋಣವೇ ಮೇಲ್ಗಡೆ ಇರೋ ಕೊಡಚಾದ್ರಿ, ಮೇಲೆ ದುರ್ಗಾ, ಈ ಕಡೆ ಲಕ್ಷ್ಮಿ, ಆ ಕಡೆ ಭಗವತಿ. ಈ ಮೂರೂ ಸೇರಿದ್ರೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ. ಈ ತ್ರಿಕೋಣದಲ್ಲಿರ್ತಕ್ಕಂಥ ಶಕ್ತಿಯನ್ನು ನೀವು ನೋಡಬೇಕು ಅಂದರೆ ಅಂಥ ಒಂದು ಶಕ್ತಿ ಕೊಡಚಾದ್ರಿ ಬೆಟ್ಟದಲ್ಲಿದೆ. ಸೊ ಹೋದಾಗ ಕುಂಕುಮಾರ್ಚನೆ ಮಾಡೋದು ಮರಿಬೇಡಿ, ಹಣ್ಣು ಹಂಪಲ ತೊಗೊಂಡು ಹೋಗೋದು ಮರಿಬೇಡಿ, ಹೂಗಳು ತೊಗೊಂಡು ಹೋಗೋದು ಮರಿಬೇಡಿ. ಅರ್ಚಕರಿಗೆ ಒಂದು ಮಡ್ಲಕ್ಕಿ ತೊಗೊಂಡು ಹೋಗಿ, ಅಕ್ಕಿ ಬೇಳೆ ಗಿಳೆ ಎಲ್ಲ ತೊಗೊಂಡು ಹೋಗಿ ಲಕ್ಷ್ಮಿಗೆ ಕೊಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದಿದ್ದರೆ ನಿಮಗೆ ಇಷ್ಟಾರ್ಥ ಫಲ ಸಿದ್ಧಿ ಆಗುತ್ತೆ. ಬಹಳ ಸಂತೋಷ ಅಂದರೆ ಏನು ಅಂದರೆ,
ಕೊಡಚಾದ್ರಿ ಬೆಟ್ಟದಲ್ಲಿರ್ತಕ್ಕಂಥ ಪುಟಾಣಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಆ ಮೂರ್ತಿ ಯಾರು ಪ್ರತಿಷ್ಠಾಪನೆ ಮಾಡೋದು? ಆದಿಶಂಕರಾಚಾರ್ಯರು ಸ್ವತಃ ಒಂದು ಕಲ್ಲಲ್ಲಿ ರೂಪಕ ಬರೀತಾರಂತೆ, ಪುಟಾಣಿ ರೂಪಕ. ಅದು ಹಾಗೇ ಉಬ್ಬಿ ಆ ಕಡೆಯಿಂದ ಆಕಾರ ಬಂದು ಅದನ್ನು ವಿಶೇಷವಾಗಿರ್ತಕ್ಕಂಥ ಕಾಡು ಮನುಷ್ಯ ಒಬ್ಬನು ವಿಶೇಷವಾಗಿ ನೋಡಿ ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಮಹಾರಾಜರಿಗೆ ಕೊಟ್ಟು ಅಲ್ಲಿರ್ತಕ್ಕಂಥ ಮಹಾರಾಜರು ಶಿಲ್ಪಿಯ ಮುಖಾಂತರವಾಗಿ ಕೆತ್ತಿ ನೋಡಿದಾಗ ಈ ಜಗನ್ಮೋಹಿನಿಯಾಗಿರ್ತಕ್ಕಂಥ ದುರ್ಗಾ ಕೊಡಚಾದ್ರಿ ಬೆಟ್ಟದಲ್ಲಿ ಪ್ರತಿಷ್ಠಾಪನೆ ಆಗಿರೋ ದೇವರು. ಅಲ್ಲಿ ಪಾರ್ವತಿ ಪರಮೇಶ್ವರ ಉಮಾಮಹೇಶ್ವರ ಇದ್ದಾರೆ, ಗಣೇಶ ಇದ್ದಾನೆ, ಸುಬ್ರಹ್ಮಣ್ಯ ಇದ್ದಾನೆ, ಕಾಳಬೇರೋ ನಿರ್ವಾಣ ಸ್ವರೂಪದಲ್ಲಿ ನಾಯಿ ಸ್ವರೂಪವಾಗಿ ವಿಶೇಷ ಪಕ್ಕದಲ್ಲಿ ಈ ಕಡೆ ಪ್ರಾಣಿ ಸಮೇತ, ಆ ಕಡೆ ಹಂದಿ ಸಮೇತ, ಈ ಕಡೆ ಇರತಕ್ಕಂಥ ಬಾವುಲಿ ಸಮೇತ, ಆ ಕಡೆ ಗರುಡ ಸಮೇತ ಇಷ್ಟೂ ವಿಗ್ರಹಗಳು ಒಂದೇ ಕಾಳಬೇರನ ವಿಗ್ರಹದಲ್ಲಿರ್ತಕ್ಕಂಥ ಏಕೈಕ ಶಿಲಾಮೂರ್ತಿ ಕೊಡಚಾದ್ರಿ ಬೆಟ್ಟದ ಮೇಲೆ ಇದೆ. ಅದೆಲ್ಲಿ? ಕೊಲ್ಲೂರು ಮೂಕಾಂಬಿಕೆ, ನಮ್ಮ ಕರ್ನಾಟಕದ ಕೊಡಚಾದ್ರಿ ಬೆಟ್ಟ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಷ್ಟು ಜನ ಬೆಟ್ಟಕ್ಕೆ ಹೋಗ್ತೀರಾ, ಟೂರಿಸ್ಟ್ ಮಾಡ್ತೀರಾ, ಎಷ್ಟು ಜನ ಹೋಗ್ತೀರಾ, ಟ್ರಕ್ಕಿಂಗ್ ಮಾಡ್ತೀರಾ, ದಯವಿಟ್ಟು ಪೇಪರು ತಿಂದಿದ್ದು ಪನ್ನಿದ್ದು ಎಲ್ಲ ಹಾಕಬೇಡಿ. ಶಾಪಗಳಿಗೆ ಒಳಗಾಗ್ತೀರಾ. ತೀರ್ಥದ ಬಾಟ್ಲು ಗೀಟ್ಪೆಟ್ಲು ನಾನ್ ವೆಜ್ಜು ವೆಜ್ಜು ಬೆಟ್ಟದ ಮೇಲೆ ತೊಗೊಂಡು ಹೋಗಬೇಡಿ. ಅಲ್ಲಿರ್ತಕ್ಕಂಥದ್ದು ಏನಾದರೂ ನೀವು ಬಿಸಾಕಿದ್ರೆ ಅಮ್ಮನವರು ನಡೆದಾಗೋ ಸಮಯಕ್ಕೆ ಏನಾದರೂ ಅವಳಿಗೆ ಸಿಕ್ತು ಅಂದರೆ ಆ ಶಾಪಕ್ಕೆ ಒಳಗಾಗಿ ನಿಮ್ಮ ಸಂಸಾರ ನಿಮ್ಮ ವಂಶ ನಿರ್ವಂಶ ಮಾಡಿಬಿಡ್ತಾಳೆ. ಹುಷಾರ್, ಹೇಳಿದ್ದೀನಿ ಈಗಲೇ. ಅದನ್ನು ಯಾರ ಕೈಲೂ ತಡೆಯೋಕ್ಕಾಗಲ್ಲ. ಯಾವಾಗಲೂ ನನಗೆ ತಪ್ಪಾಗೋಗಿದೆ, ಯಾವತ್ತೋ ಫೈನಾನ್ಸ್ ಟೈಟ್ ಆಗಿದೆ, ನನ್ನ ಹೆಂಡತಿ ನನ್ನಿಂದ ದೂರ ಹೊರಟೋಗಿದೆ, ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗೋಯ್ತು, ನಮ್ಮ ಅಪ್ಪ ಅಮ್ಮ ಯಾಕೋ ಸತ್ತು ಹೋದ್ರು, ದಿಢೀರಂತ ಆಸ್ತಿ ಕಳ್ಕೊಂಬಿಟ್ಟೆ, ಏನಕ್ಕೋ ಭೂಮಿಯೆಲ್ಲ ಹೊರಟೋಯ್ತು, ಲಾಸ್ ಆಗ್ತಾ ಇದೆ. ಇದೆಲ್ಲ ಯಾಕಾಗೋದು ಗೊತ್ತಾ? ನೀನು ಯಾವಾಗಲೂ ಮಾಡಿರೋ ಫಿಕ್ಸೆಡ್ ಡಿಪಾಸಿಟ್ ಬೋನಸ್ಸು ಅವಾಗ ಕೊಡ್ತಾ ಇರ್ತಾಳೆ. ಅದಕ್ಕೆ ಹೇಳೋದು, ಒಬ್ಬ ಮನುಷ್ಯ ಚಿಕ್ಕವನಾಗಿದ್ದಾಗ ಹೋಗಿ ಬರ್ತಾನೋ, ದೊಡ್ಡವನಾಗಿದ್ದಾಗ ಹೋಗಿ ಬರ್ತಾನೋ, ಹೋದ ಕ್ಷೇತ್ರದಲ್ಲಿ ಯಾವತ್ತೂ ಪೂರ್ತಿಯಾಗಿ ಸ್ವಚ್ಛವಾಗಿ ಇಟ್ಕೊಂಡು ವಿಶೇಷವಾಗಿ ಜಗನ್ಮೋಹಿನಿ ನಮಸ್ಕಾರ ಮಾಡಿಕೊಂಡು ಕೊಡಚಾದ್ರಿ ನಮಸ್ಕಾರ ಮಾಡ್ಕೊಂಡು ತದಂತೆ ಕೆಳಗೆ ಬನ್ನಿ. ಎರಡೇ ಬಂದಾಗ ಜ್ಞಾಪಕ ಇಟ್ಕೊಳ್ಳಿ, ನೀವು ಬರಬೇಕಾದ್ರೂ ಯಾವತ್ತೂ ಕೊಲ್ಲೂರು ಮೂಕಾಂಬಿಕೆಗೆ ಬಂದಾಗ ಸೌಪರ್ಣಿಕಾ ನದಿಯಲ್ಲಿ ಇರ್ತಕ್ಕಂಥ ನೀರು ಮರಿಬೇಡಿ. ಸೌಪರ್ಣಿಕಾ ನದಿ ನೀರು ತೊಗೊಬೇಕು. ಯಾವತ್ತೂ ನೀರು ಬತ್ತು ಹೋಗಲ್ಲ. ಎಷ್ಟೇ ನೀರು ಮಳೆನೇ ಇಲ್ಲ ಅಂದ್ರೂ ನೀರಿರುತ್ತೆ. ಹಾವುಗಳಂತೂ ಸಿಕ್ಕಾಪಟ್ಟೆ ಹಾವುಗಳು. ನೀವು ಒಳಗಡೆ ಮುಳುಗೆದ್ದಷ್ಟರಲ್ಲಿ ಎಷ್ಟೋ ಹಾವುಗಳು ಒಳಗ್ತಿರ್ತವೆ. ನೀರು ಜಾಸ್ತಿ ಬಂದಾಗಂತೂ ಹಾವುಗಳು. ಆ ಹಾವುಗಳು ಹೆಂಗಿದ್ರೆ ಹಸಿರು ಹಾವುಗಳು ಜಾಸ್ತಿ, ಕೊಳಕಮಂಡಗಳು ಜಾಸ್ತಿ, ವಿಷದ ಹಾವುಗಳು ಜಾಸ್ತಿ, ಕಾಳಿಂಗ ಸರ್ಪ ಕಮ್ಮಿ. ಕಾಳಿಂಗ ಸರ್ಪ ಅಲ್ಲಿರೋ ಆಗುಂಬೆಲ್ಲೇ ಇರೋದು ಜಾಸ್ತಿ. ಅದು ಇಲ್ಲಿ ವಿಶೇಷವಾಗಿ ನಾಗರ ಹಾವುಗಳಿಗಿಂತ ಪೂರ್ತಿಯಾಗಿ ಸ್ವರ್ಣನಾಗ ಜಾಸ್ತಿ ಇದೆ. ಸ್ವರ್ಣನಾಗ ಅಂದರೆ ಪ್ರತಿಯೊಂದು ಹಾವುಗೂ ಹೀಗೊಂದು ಲೈನ್ ಸಿಗುತ್ತೆ. ಹೇಗೆ ಈಶ್ವರನಿಗೆ ಅಲ್ಲಿ ಲೈನ್ ಇರುತ್ತೆ, ಈ ಕಡೆ ಭಾಗದಲ್ಲಿ ಮಹಾಕಾಳಿ, ಈ ಕಡೆ ಭಾಗದಲ್ಲಿ ಮಹಾಲಕ್ಷ್ಮಿ, ಮಧ್ಯೇನ ಸರಸ್ವತಿ. ಏನು ಆ ಕಲ್ಲು ವಿಗ್ರಹ ಏನು ಒಳಗಡೆ ಇದೆ ಗರ್ಭಗುಡಿಯಲ್ಲಿ ಕೊಲ್ಲೂರು ಮೂಕಾಂಬಿಕೆಯಲ್ಲಿ, ಅದೇ ರೀತಿಯಲ್ಲಿರ್ತಕ್ಕಂಥ ಶಕ್ತಿ ಆ ಹಾವುಗಳಿಗಿರುತ್ತೆ. ಆ ಹಾವುಗಳನ್ನು ಏನಾದರೂ ಕಂಡ್ರಿ ಅಂದರೆ ಎಷ್ಟು ವರ್ಷದ ಜನ್ಮದ ಫಲ ಗೊತ್ತಾ ನಿಮಗೆ? ಅದು ಸಿಗೋದೇ ಕಷ್ಟ. ಅದಕ್ಕೆ ಅಂಥ ಜಾಗದಲ್ಲಿ ಯಾರ್ಯಾರು ಕಾನ್ಸ್ಟಿಪೇಷನ್ ಇದೆ, ಯಾರು ಗಂಡ ಹೆಂಡತಿ ಬೇರೆ ಆಗಿದ್ದಾರೆ, ಯಾರು ತಂದೆ ತಾಯಿಯಿಂದ ದೂರ ಆಗಿದ್ದಾರೆ, ಯಾರಿಗೆ ದುಡ್ಡು ಸೇರ್ತಾ ಇಲ್ಲ, ಯಾರಿಗೆ ಬಿಸ್ನೆಸ್ ಹಾನಿ ಆಗಿಬಿಟ್ಟಿದೆ, ಯಾರಿಗೆ ಯಂತ್ರಕಾರಕನಾಗಿ ಮಾಟ ಮಂತ್ರ ಯಾರೋ ಮಾಡಿಸಿದ್ದಾರೆ, ಅದು ಸರಿ ಹೋಗಬೇಕು. ನಿನಗೆ ಅಕಸ್ಮಾತ್ ಯಾವ ಕಾಲಕ್ಕೂ ಮಂದವಾಗಿ ಹೋಗಿದ್ದಾನೆ ನೋಡಿ, ಅವ್ನು ತಲೆ ಎಣ್ಣೆ ಹಚ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ನನ್ನ ಮಗನಿಗೆ ಏನೋ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ, ಮಂದವಾಗಿ ಪೆದ್ದಾಗಿ ಆಡ್ತಾ ಇದ್ದಾನೆ, ನೋಡಿ ಕೆಲಸಕ್ಕೆ ಹೋಗಲ್ವಂತೆ, ಮನೇಲಿ ಕುಡ್ಕೊಂಡು ಕೂತಿದ್ದಾನೆ. ಇಂಥ ದಡ್ಶಿಗಾಮಣಿಗಳನ್ನ ಸರಿಪಡಿಸೋದು ಕ್ಷೇತ್ರವಾಗಿರ್ತಕ್ಕಂಥದ್ದು ಕೊಲ್ಲೂರು ಮೂಕಾಂಬಿಕೆ. ಭಾಳ ವಿಶೇಷ. ಈ ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರದ ಆ ನೀರು ಮಹಿಮೆ ಇದೆಯಲ್ಲ, ಕ್ಷೇತ್ರ ದೇವಸ್ಥಾನದಲ್ಲಿಲ್ಲ, ನೀರಲ್ಲಿದೆ. ಅದಕ್ಕೆ ನೀರನ್ನ ಹೋದಾಗ ಒಂದು 5 ಲೀಟ್ರ್ ಕ್ಯಾನಲ್ಲಿ ನೀರು ತೊಗೊಂಬನ್ನಿ, ಅದು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಮನೇಲಿ ಇಟ್ಕೊಳ್ಳಿ. ಪ್ರತಿದಿನ ಯಾರು ಚಿಕ್ಕ ವಯಸ್ಸಲ್ಲಿ ಹುಡುಗಿ ಇರ್ತಾರೆ, ದೊಡ್ಡವರಾದ ಮೇಲೆ ಹುಚ್ಚ ಹೋಯ್ತಾನೆ ಇರ್ತಾರೆ ಹಾಸಿಗೆಯಲ್ಲಿ. ಏನೇಳಿ ತುಂಬ ದೊಡ್ಡವರಾದ್ಮೇಲೆ 16 ವಯಸ್ಸು 18 ವಯಸ್ಸು 20 ವಯಸ್ಸು, ಅಯ್ಯೋ ಕೆಲವರು ಮದುವೆ ಆದಮೇಲೆ ಹೋಗ್ತಾ ಇರ್ತಾರೆ, ಹೆಂಡ್ತಿರು ತೇಲ್ತಾ ಇರ್ತಾರೆ, ಗಂಡಂದ್ರು ತೇಲ್ತಾ ಇರ್ತಾರೆ. ಅಂದರೆ ಏನು ಇಷ್ಟು ವಯಸ್ಸಾದ್ಮೇಲೆ ಹುಚ್ಚ ಹೋಯ್ತು ಅಂದರೆ ಅವ್ರಿಗೆ ಏನಾಗಿರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಕುಜ ಕೆಟ್ಟು ಹೋಗಿರ್ತಾನೆ, ಕುಜದೋಷ. ಅದಕ್ಕೆ ಅವ್ರು ಹೇಳೋದು, ಹೆಣ್ಮಕ್ಳು ಈಚೆ ಆಗಿಬಿಟ್ಟಾಗ ಅವರಿಗೆ ಫರ್ಟಿಲಿಟಿ ಪ್ರಾಬ್ಲಮ್, ಗರ್ಭಕೋಶದ ತೊಂದರೆ, ಈಚೆ ಆದಾಗ ತೊಂದರೆ, ರಕ್ತದ ಸ್ರಾವ, ನೋವುಗಳು ಹೊಟ್ಟೆಗೆ, ಇದೆಲ್ಲ ಇರುತ್ತಲ್ಲ, ಇಂಥ ಪ್ರಾಬ್ಲಮ್ಗಳೇ ಜಗನ್ಮೋಹಿನಿ ಒಬ್ಬಳೆ ಕಾಪಾಡೋದು ಮಹಾಕ್ಷೇತ್ರ. ಅದಕ್ಕೆ ನೀವೇನು ಮಾಡಬೇಕು, ಮಂಗಳವಾರ ಉಪವಾಸ ಇರಬೇಕು, ಸೋಮವಾರ ಹೊರಟೋಗಬೇಕು, ಮಂಗಳವಾರ ಉಪವಾಸ ಇರಬೇಕು, ಇಲ್ಲ ಪೂರ್ತಿಯಾಗಿ ಬುಧವಾರ ಉಪವಾಸ ಇರಬೇಕು, ಮಂಗಳವಾರ ಹೊರಟೋಗಿರ್ಬೇಕು. ಈ ಕ್ಷೇತ್ರಕ್ಕೆ ಹೋದಾಗ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಿ ಆ ನೀರಲ್ಲಿ ಮುಳುಗಿ ಇಲ್ಲವರೆಗೂ ಕೂತ್ಕೊಂಡು ನೀರೊಳಗೆ ಮುಳಗಬೇಕು. 3 ಅವರ್ ಉಪವಾಸನೇ ಇರಬೇಕು. ನೀವು ಊಟ ಗೀಟ ಏನೂ ತಿನ್ನೋಂಗಿಲ್ಲ, ಹಣ್ಣು ಹಂಪಲ ತಿನ್ನೋಂಗಿಲ್ಲ. ನೀರಲ್ಲಿ ಹಿಂಗೆ ಮುಳುಗಿದಾಗ ಒಳಗೆ ಮುಳುಗಿ ಎದ್ದೇಳಬೇಕು. ಆ ಮುಳುಗಿ ಎದ್ದೇಳೋದು ಜ್ಞಾಪಕ ಇಟ್ಕೊಳ್ಳಿ. ಅರ್ಧ ಅವರ್ ನೀರಲ್ಲಿ ಇರಬೇಕು. ನಂಬರ್ 1, ಮೇಲ್ಗಡೆ 10 ನಿಮಿಷ ಬರಬೇಕು, ತಿರುಗಿ ಅರ್ಧ ಅವರ್ ನೀರು ಇರಬೇಕು, ಮೇಲೆ 10 ನಿಮಿಷ ಬರಬೇಕು, ಅರ್ಧ ಅವರ್ ನೀರು ಇರಬೇಕು, ಮೇಲೆ 10 ನಿಮಿಷ ಮೇಲೆ ಬರಬೇಕು, ಅರ್ಧ ಅವರ್ ನೀರು ಇರಬೇಕು. ಆ ಥರ 3 ಸಲ ನೀರಲ್ಲಿ ಮುಳುಗಿದ್ದಾಗ ಹೊರಗಡೆ ಬಂದರೆ 1.5 ಅವರ್
ಈ ಥರ ಬೆಳಗ್ಗೆ ಆ 1.5 ಅವರ್ ಆದ ತಕ್ಷಣ ದೇವಸ್ಥಾನ ದರ್ಶನ ಮಾಡಿ ಒದ್ದೆ ಬಟ್ಟೆಯಲ್ಲಿ ನಮಸ್ಕಾರ ಮಾಡಿಕೊಂಡು ತಿರುಗಿ ನೀರಲ್ಲಿ ಕೂತ್ಕೋಬೇಕು. ಹೀಗೆ 3 ಹೊತ್ತು ಮಾಡಿದಾಗ ಬೆಳಗ್ಗೆ ಪ್ರಾತಃ ಕಾಲೇ ಬ್ರಹ್ಮಸ್ವರೂಪ, ಮಾಧ್ಯಾಹ್ನಿಕ ಮಹೇಶ್ವರ, ಸಾಯಂ ಸಂಧ್ಯಾ ಕಾಲೇ ಸ್ವಯಂ ವಿಷ್ಣು ದಿವಾಕರ ಅಂತ 3 ಸಲ ಮಾಡಿದಾಗ ಎಷ್ಟಾಯಿತು? 4.5 ಅವರ್ಸ್ ಆಯಿತು. 1.5. ಸೊ 3 ಸಲ ಮಾಡಿದಾಗ 9 ನವಗ್ರಹಗಳ ಅರ್ಧ ದೇವಸ್ಥಾನ ಆಗಿದ್ರೆ ಪರಿಪೂರ್ಣ ರಕ್ಷೆ ಆಗುತ್ತೆ. ಇಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಪ್ರಯೋಗದಲ್ಲಿ ಯಾರು ನಮಸ್ಕಾರ ಮಾಡ್ಕೊತಾರೋ ಅವರಿಗೆ ಕಾನ್ಸ್ಟಿಪೇಷನ್ ಹೋಗುತ್ತೆ, ದೇಹದಲ್ಲಿ ನರನಾಡಿಗಳು ಸರಿ ಹೋಗುತ್ತೆ, ಯಾವ ಕಾಲದು ಹೆಣ್ಣು ಮಕ್ಕಳಿಗಿರತಕ್ಕಂಥ ಇಂಥ ಪ್ರಾಬ್ಲಮ್ಗಳಿರೋ ಪರಿವರ್ತನೆ ಆಗುತ್ತೆ. ಇದಕ್ಕೆಲ್ಲ ಕಾರಣ ಕೊಲ್ಲೂರು ಮೂಕಾಂಬಿಕೆ. ಅದಕ್ಕೆ ಇವತ್ತು ನಿಮಗೋಸ್ಕರ ಒಂದು ರಹಸ್ಯ ಹೇಳ್ತೀನಿ ಕೇಳಿ. ಕೊಲ್ಲೂರು ಮೂಕಾಂಬಿಕೆಯಿಂದ ಶಕ್ತಿ ಇವತ್ತು ಕಮಲಶಿಲೆಗೆ ಹೊರಟೋಗಿದೆ. ಕಮಲಶಿಲೆ ಎಲ್ಲಿದೆ? ವಿಶೇಷವಾಗಿರ್ತಕ್ಕಂಥ ಅಲ್ಲಿಂದ ಪಕ್ಕದಲ್ಲಿ ಹೊರಟೋಗ್ತಾ ಇರ್ತಕ್ಕಂಥ ಕುಂದಾಪುರ ರೋಡಲ್ಲಿ ಹೋಗ್ತಾ ಇದ್ದರೆ ಕಮಲಶಿಲೆಗೆ ಅಮ್ಮನವರು ಟ್ರಾನ್ಸ್ಫರ್ ಆಗೋಗಿದ್ದಾಳೆ. ಇದೇ ದರ್ಶನ ಅಲ್ಲಿ ಮಾಡಿ. ಅದಕ್ಕೆ ಅವಳು ಗಂಗೆ ಇವತ್ತೂ ನೀರಲ್ಲಿ ಪ್ರತಿ ವರ್ಷ 5 ದಿನದ ಕಾಲ ಏಕ ದ್ವಯ ತ್ರಯ ಪ್ರಯ ಪರೀಕ್ಷಿತ ಆ ಪಂಚಮದಲ್ಲಿ ಅಗ್ನಿ ವಾಯು ಜಲ ಭೂಮಿ ಆಕಾಶದಲ್ಲಿ ಇವಳನ್ನ ಮುಳುಗಿಸಿ ಆ ನೀರನ್ನು ತೊಳೆದು ಪರಮೇಶ್ವರನ ಪ್ರಾರ್ಥನೆ ಮಾಡಿ ನೀರಲ್ಲೇ ನಡ್ಕೊಂಡು ಹೋಗಿ ಕಮಲಶಿಲೆಯನ್ನು ನಡ್ಕೊಂಬಿಡೋದು. ಅದಕ್ಕೆ ಕಮಲಶಿಲೆ, ಕಮಲವಾಗಿರ್ತಕ್ಕಂಥಳು. ಇಂಥ ವಿಶೇಷವಾಗಿ ಕಮಲನೇನಿ, ಕಮಲಾಕ್ಷಿ, ಕಮಲವಲ್ಲಭಿ, ಕಮಲ ಸೌಂದರ್ಯ ಪ್ರಿಯ ಅಂಥೇಳಿ ಕೊಲ್ಲೂರು ಮೂಕಾಂಬಿಕೆ ಸಾನ್ನಿಧ್ಯ. ಇಲ್ಲಿರೋ ಫೋನು ಚಿಪ್ಪು ಕಮಲಶಿಲೆಗೆ ಹೊರಟೋಗಿದೆ. ಅದಕ್ಕೆ ಕಮಲಶಿಲೆಗೆ ಇವತ್ತು ರಾಜಗೋಪುರ ಎಲ್ಲ ಶೃಂಗೇರಿ ಜಗದ್ಗುರುಗಳು ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನೆ ಮಾಡಿ ರಾಜಗೋಪುರ ಕುಂಭಾಭಿಷೇಕ ಆಗಿರೋದು. ಸೊ ನೀವೆಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಇಂಥ ಒಂದು ಮಹಿಮೆಗಳು ಸಾಕಷ್ಟು ಇವೆ. ಸಣ್ಣ ವಿಚಾರಗಳು, ಕೋಪದ ವಿಚಾರಗಳು ಇರುತ್ತೆ. ಕರ್ನಾಟಕವನ್ನು ಮಾರಬೇಡಿ, ನೋಡ್ಕೋಬೇಕು ಅನ್ನೋದಿರುತ್ತೆ. ಇದಕ್ಕೆಲ್ಲ ಗಮನ ಹರಿಸ್ತಕ್ಕಂಥ ಅವಕಾಶಕ್ಕೋಸ್ಕರ ಈ ಒಂದು ತತ್ವದಲ್ಲಿ ನಿಮಗೆ ಕೊಲ್ಲೂರು ಮೂಕಾಂಬಿಕೆ ಕೊಡಚಾದ್ರಿ ಮುಖ್ಯ. ವಿಶೇಷವಾಗಿರ್ತಕ್ಕಂಥ ನದಿ ತಾಮ್ರವರ್ಣಿ ಬಹಳ ಮುಖ್ಯ, ಅದೇ ಸೌಪರ್ಣಿಕಾ ನದಿ. ಸೊ ಇಂಥ ಒಂದು ನದಿಯ ಪರಿಪೂರ್ಣವಾಗಿರ್ತಕ್ಕಂಥ ಜಗನ್ಮಾತೆಯ ಕೃಪಾಶೀರ್ವಾದ ನೀವೆಲ್ಲರೂ ಪಡೆಯೋಕ್ಕೋಸ್ಕರ ಈ ಒಂದು ಮಹಾಕ್ಷೇತ್ರ ಮಹಿಮೆನ ಕೊಲ್ಲೂರು ಮೂಕಾಂಬಿಕೆಯ ಸಣ್ಣ ವಿಚಾರವನ್ನು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.